ಶ್ರೋತೃಗಳೇ, ಈಗ ನಮ್ಮ ಜೊತೆ ಒಬ್ಬ ಯುವ ಕೃಷಿಕ ಇದ್ದಾರೆ, ರಾಜೇಶ್ ದೇವರಾಜ್ ಅಂತ ಹೇಳಿ. ಅವರು ಮೂಡಬಿದ್ರಿಯ ಪಣಪಿಲ ಗ್ರಾಮದವರು. ಈಗ ಸಮಗ್ರ ಕೃಷಿ ಅಂತ ಹೇಳಿ ನಾವೇನು ಕೇಳ್ತಾ ಇದ್ದೇವೆ ಅದನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಅವರು ಒಬ್ಬರು ಕೃಷಿಕರು ಮಾತ್ರ ಅಲ್ಲ, ಪುರಸಭೆಯಲ್ಲಿ ಅವರು ಜೂನಿಯರ್ ಪ್ರೋಗ್ರಾಮರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರ ಕೃಷಿ ಅನುಭವವನ್ನು ನಾವು ಕೇಳಿ ತಿಳಿಯೋಣ. ನಮಸ್ಕಾರ ರಾಜೇಶ್. ನಮಸ್ತೆ ಸರ್. ನಮಸ್ತೆ. ಈಗ ಒಂದು ಸಮಗ್ರ ಕೃಷಿ ಅಂತ ನಾವು ತುಂಬ ಕೇಳಿದ್ದೇವೆ. ಸಮಗ್ರ ಕೃಷಿ ಅಂದರೆ ಏನದು? ಸಮಗ್ರ ಕೃಷಿ ಅಂದರೆ ಏನಂದರೆ ಸರ್, ಈಗ ನಮ್ಮ ಇದ್ದ ಜಾಗದಲ್ಲಿ ಅದನ್ನು ಸಮರ್ಪಕವಾಗಿ ಯುಟಿಲೈಸ್ ಮಾಡುವಂಥದ್ದು. ಅಂದರೆ ನಮ್ಮ ಜಾಗವನ್ನು ನೋಡಿಕೊಂಡು, ಈಗ ಅದರಲ್ಲಿ ಭತ್ತ ಇರಬಹುದು, ಅಡಿಕೆ ಇರಬಹುದು, ಆಮೇಲೆ ತೆಂಗು ಇರಬಹುದು, ಆಮೇಲೆ ಈ ಕೋಕೋ ಇರಬಹುದು. ಅದರೊಟ್ಟಿಗೆ ಅದು ಮುಖ್ಯ ನಮ್ಗೆ ಏನಂದರೆ ನೀರಿನ ವ್ಯವಸ್ಥೆ. ಅಂದರೆ ನೀರು ನಮಗೆ ನಮ್ಮ ಜಾಗಕ್ಕೆ ಬೇಕಾಗಿರುವಷ್ಟು ನೀರು ಬೇಕು. ಆ ನೀರು ಏನು ಮಾಡಿದ್ದೇವೆ ಅಂದರೆ ನಾವು ಕೃಷಿ ಹೊಂಡವನ್ನು ಮಾಡಿದ್ದೇವೆ. ಕೃಷಿ ಹೊಂಡ ಮಾಡಿಕೊಂಡು ಬೋರ್ವೆಲ್ ನೀರನ್ನು ನಾವು ಅದಕ್ಕೆ ಹಾಕಿದ್ದೇವೆ. ಅದರಲ್ಲಿ ಅಂದರೆ ನಮ್ಮ ಹತ್ರ 2 ಕೃಷಿ ಹೊಂಡ ಉಂಟು. ಒಂದು 80/60, ಅದು 12 ಫೀಟ್ ಡೀಪ್ ಉಂಟು. ಇನ್ನೊಂದು 50/40, ಹೀಗೆ ಒಂದು ಎತ್ತರದಲ್ಲಿ ಮಾಡಿ ಒಂದು ಡೌನ್ ಅಲ್ಲಿ ಮಾಡಿದ್ದೇವೆ. ಈ ಕೃಷಿ ಹೊಂಡವನ್ನ ಸಾಮಾನ್ಯವಾಗಿ ನಮ್ಮ ಈ ಕರಾವಳಿಯಲ್ಲಿ ಮಾಡುವುದು ಅಂತ ಹೇಳಿದ್ರೆ ಹೇಗೆ? ಯಾಕಂತ ಹೇಳಿದ್ರೆ ಸಾಮಾನ್ಯ ನಮ್ಮಲ್ಲಿ ಬಾವಿಯನ್ನೆಲ್ಲ ಮಾಡುವಂಥದ್ದು. ಈ ಕೃಷಿ ಹೊಂಡ ಅನ್ನುವ ಕಾನ್ಸೆಪ್ಟ್ ಹೇಗೆ? ಕೃಷಿ ಹೊಂಡ ಅಂದರೆ ಏಕೆಂದರೆ ಸರ್, ನಮಗೆ ಉಂಟಲ್ಲ, ಇಲ್ಲಿ ಹೆಚ್ಚಿನ ಟೈಮಲ್ಲಿ ಕರೆಂಟ್ ಇರುವುದಿಲ್ಲ. ಇದ್ದ ಟೈಮಲ್ಲಿ ಏನಾದ್ರೆ ಪವರ್ ಕಟ್ ಆಗಿರುತ್ತೆ ಮತ್ತು ವೋಲ್ಟೇಜ್ ಇರೋದಿಲ್ಲ. ಆ ಟೈಮಲ್ಲಿ ಏನು ಮಾಡೋದಂದರೆ ನಾವು ನಮ್ಮ ಯಾವ ಟೈಮಲ್ಲಿ ಕರೆಂಟ್ ಇರುತ್ತೆ ಆ ಟೈಮಲ್ಲಿ ನಾವು ನೀರನ್ನು ಶೇಖರಣೆ ಮಾಡಿಡುವಂಥದ್ದು. ಆ ರೀತಿ ನಾವು ಶೇಖರಣೆ ಮಾಡಿಟ್ರೆ ನಮಗೆ ಎತ್ತರದಲ್ಲಿ ಹೊಂಡ ಮಾಡಿ ಅದರಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕಿದರೆ ನಮಗೆ ಡೌನಿಗೆ ಆ ಟೈಮಲ್ಲಿ ಪವರ್ ಬೇಕಂತಿಲ್ಲ. ನಾವು ಗೇಟ್ ವಾಲ್ ಓಪನ್ ಮಾಡಿದರೆ ನಮಗೆ ಡ್ರಿಪ್ ಇರಿಗೇಷನಿಂದ ಎಲ್ಲ ತೋಟಕ್ಕೆ ನೀರು ಹೋಗುತ್ತೆ. ಈ ರೀತಿ ಮಾಡೋದರಿಂದ ಒಳ್ಳೆಯದ ಉಪಯೋಗವಾಗಿರುತ್ತೆ. ಈಗ ನೀವು 2 ಕೃಷಿ ಹೊಂಡ ಮಾಡಿದ್ರಿ. ಹೌದು ಸರ್. ಒಂದು ಎತ್ತರದಲ್ಲಿ ಹೇಳಿದ್ರೆ ಮತ್ತೊಂದು ಬೇರೆ ಕಡೆ. ಹೌದು. ಈ 2 ಕೃಷಿ ಹೊಂಡ ಯಾಕೆ ಬೇಕಾಯ್ತು? ಅಂದ್ರೆ ನಾವು ಕೃಷಿ ಹೊಂಡ ಮಾಡಿರುವುದು ಅದರಲ್ಲಿ ನೀರು ಹಾಕಿ ಬೋರು ನೀರನ್ನು ಮತ್ತೆ ಮಳೆಗಾಲದಲ್ಲಿ ಮಳೆ ನೀರನ್ನು ಶೇಖರಣೆ ಮಾಡ್ತೇವೆ. ಅದರೊಟ್ಟಿಗೆ ನಾವು ಅದರಲ್ಲಿ ಮೀನು ಮರಿಗಳನ್ನು ಬಿಟ್ಟಿದ್ದೇವೆ. ಒಂದು ಹೊಂಡದಲ್ಲಿ ಒಂದು 4 ಬಗೆಯ ಮೀನನ್ನು ಬಿಟ್ಟಿದ್ದೇವೆ. ಅದರಲ್ಲಿ ಒಂದು ಕಾಟ್ಲಾ, ಇನ್ನೊಂದು ರೋಹು, ಕಾಮನ್ ಕಾರ್ಪ್, ಫಂಗಿಷಿಯಸ್. ಈ ಕಾಟ್ಲಾ ಎನ್ನುವ ಮೀನು ಮೇಲ್ಗಡೆ ಇರುತ್ತೆ, ರೋಹು ಅನ್ನುವ ಮೀನು ಮಿಡ್ಲಲ್ಲಿ ಇರುತ್ತೆ, ಈ ಕಾಮನ್ ಕಾರ್ಪ್ ಎನ್ನುವ ತಳಭಾಗದಲ್ಲಿರುತ್ತೆ. ಹಾಗೆ ಈ ಫಂಗಿಷಿಯಸ್ ಎನ್ನುವ ಮೀನು ಮೇಲ್ಗಡೆಯಿಂದ ಕೆಳಗಡೆ ಎಲ್ಲ ಕಡೆ ಸಂಚಾರ ಮಾಡಿರುತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ನಮಗೆ ಕೃಷಿ ಹೊಂಡದಲ್ಲಿ ಕೃಷಿ ನೀರು ಇರುತ್ತೆ, ಅದರೊಟ್ಟಿಗೆ ನಾವು ಮೀನನ್ನು ಸಾಕೊಂಡು ಮೀನಿಂದ ನಾವು ಉತ್ಪತ್ತಿ ಪಡೆಯಬಹುದು. ಹೀಗೆ ಅದರೊಟ್ಟಿಗೆ ನಮಗೆ ನೀರು ಕೂಡ ಹಾಗೆ, ನಾವು ಈಗ ಬೋರ್ ವೆಲ್ ನೀರನ್ನು ಡೈರೆಕ್ಟ್ ನಾವು ಕೃಷಿಗೆ ಕೊಟ್ಟರೆ ಅದರಲ್ಲಿ ಏನಂದ್ರೆ ಅಂದರೆ ಅಲ್ಲಿ ಆಮ್ಲಜನಕದ ಅಂಶ ಕಡಿಮೆ ಇರುತ್ತೆ. ಅದೇ ನಾವು ಅದರಲ್ಲಿ ಮೀನು ಮರಿ ಬಿಟ್ಟು ಮೀನಿಗೆ ಆಹಾರವನ್ನು ಕೊಡ್ತೇವೆ. ಅದಕ್ಕೆ ನಾವು ಆಹಾರ ಕೊಡುವಂಥದ್ದು ಇದೆ, ಕಡಲೆ ಹಿಂಡಿ ಇರಬಹುದು, ಆಮೇಲೆ ಶೇಂಗದ ಹಿಂಡಿ ಇರಬಹುದು, ಅಕ್ಕಿ ತೌಡು ಇರಬಹುದು, ಅದರೊಟ್ಟಿಗೆ ಸಗಣಿ ಹಾಕ್ತೇವೆ ನಾವು. ಹೀಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕ್ತೇವೆ. ಇದೆಲ್ಲ ಅದನ್ನು ತಿಂದು ಅದೇನು ಬರ್ತಂದ್ರೆ ಅದು ಬೇಡದ ವಸ್ತುವನ್ನು ಹೊರಗೆ ಬಿಡುತ್ತೆ. ಇದು ಏನಾಗುತ್ತೆ ಅಂದರೆ ನೀರಿನ ಅಡಿ ಭಾಗದಲ್ಲಿ ಶೇಖರಣೆ ಆಗುತ್ತೆ. ಇದು ಏನಾಗುತ್ತೆ ಅಂದರೆ ಅಮೋನಿಯವಾಗಿ ಪರಿವರ್ತನೆ ಆಗುತ್ತೆ. ಈ ಅಮೋನಿಯವನ್ನು ನಾವು ಏನು ಮಾಡ್ತೇವೆ ಅಂದರೆ ನಾವು ಪಂಪಿನಿಂದ ಅಡಿಯ ನೀರನ್ನು ಹೊರಗೆ ಎತ್ತೇವೆ. ಈ ನೀರನ್ನು ನಾವು ಕೃಷಿಗೆ ಕೊಟ್ಟರೆ ಕೃಷಿಗೆ ತುಂಬವಾಗಿ ಉಪಯುಕ್ತವಾಗಿರುತ್ತೆ. ಈಗ ಈ ಬೋರ್ವೆಲ್ ನೀರನ್ನು ಹಾಕೋದ್ರಿಂದ ಈ ಮೀನಿಗೇನು ತೊಂದರೆ ಆಗುದಿಲ್ಲ? ಏನಾಗುದಿಲ್ಲ. ಯಾಕಂದ್ರೆ ಸರ್, ಈಗ ನಾವು ಏನು ಮಾಡ್ತೇವೆ, ಡೈಲಿ ಒಂದು 10% ಅಷ್ಟು ಮಾತ್ರ ಹಾಕ್ತೇವೆ ಅದಕ್ಕೆ. ಆಲ್ರೆಡಿ ಆ ಹೊಂಡದಲ್ಲಿ ಬೇರೆ ನೀರು ಇರುತ್ತೆ. ಅಂದರೆ ಕೃಷಿ ಹೊಂಡದ ನೀರು ಇರಬಹುದು, ಇನ್ನೊಂದು ಕೆರೆ ಉಂಟು, ಕೆರೆ ನೀರು ಇರಬಹುದು, ಮಳೆಗಾಲದ ನೀರು ಇರಬಹುದು. ಇದಕ್ಕೆ ನಾವು ಒಂದು 80% ಬೇರೆ ನೀರು ಇರುವಾಗ ಅದು 20% ಈ ನಮ್ಮ ಬೋರ್ವೆಲ್ ನೀರು ಬಿಟ್ಟರೆ ತಕ್ಷಣ ಅದು ಆಟೋಮೆಟಿಕ್ ಆಗಿ ನಮ್ಮ ಒಳ್ಳೆ ನೀರಾಗಿ ಪರಿವರ್ತನೆ ಆಗುತ್ತೆ. ಓಹೋ, ಹಾಗಾಗಿ ಈಗ ನೀವು ಮಳೆಗಾಲದಲ್ಲಿ ಇದು ನೀರನ್ನ ಮಳೆ ಕೊಯ್ಲು ಮಾಡ್ತೀರಿ ಅಂತ ಹೇಳಿ, ಹೇಗೆ ಅದರ ವ್ಯವಸ್ಥೆ? ಹೇಗೆ ಅಂದರೆ ಸರ್, ಈಗ ನಮ್ಮ ಮನೆಯ ನೀರಿರಬಹುದು, ಹಾಗೆ ನಮ್ಮ ಜಮೀನಿನ ನೀರು ಇರಬಹುದು. ಇದನ್ನು ಏನು ಮಾಡಿದ್ದೇವೆ ಅಂದರೆ ನಾವು ಹೊಂಡ ಮಾಡಿದ್ದೇವೆ. ಆ ಹೊಂಡಕ್ಕೆ ಬಂದು ಶೇಖರಣೆ ಆಗುತ್ತೆ. ಅಲ್ಲಿಂದ ಅದಕ್ಕೆ ನಾವು ಪೈಪ್ ಕೊಟ್ಟಿದ್ದೇವೆ. ಅಂದರೆ ಮೇಲಿನ ನೀರು ಅದೇ ನಮ್ಮ ಕೃಷಿ ಹೊಂಡಕ್ಕೆ ಬೀಳುತ್ತೆ. ಹೀಗೆ ಈ ರೀತಿ ಮಾಡಿ ನಾವು ಶೇಖರಣೆ ಮಾಡಿಡ್ತೇವೆ. ಈ ನೀರನ್ನು ನಾವು ಬೇಸಿಗೆಗಾಲದಲ್ಲಿ ಉಪಯೋಗ ಮಾಡ್ತೇವೆ. ಮತ್ತೆ ನಮಗೆ ಮಳೆಗಾಲದಲ್ಲಿ ಸಹ ನಾವು ಬೇಕಾಗುತ್ತೆ. ಯಾಕಂದರೆ ನಮ್ಮ 1 ಹೆಕ್ಟೇರ್ ಜಾಗದಲ್ಲಿ ನಾವು ಭತ್ತ ಮಾಡ್ತೇವೆ. ಹಾಗಿರುವಾಗ ಭತ್ತಕ್ಕೆ ನಮಗೆ ಈ ನೀರು ತುಂಬ ಉಪಯೋಗವಾಗಿರುತ್ತೆ. ಅದರ ಜೊತೆ ನೀವು ಈ ಕೃಷಿ ಹೊಂಡದಲ್ಲೂ ಕೂಡ ಮಳೆ ನೀರನ್ನು ಶೇಖರಣೆ ಮಾಡ್ತೇನೆ ಅಂತ ಹೇಳಿ. ಹೌದು ಸರ್. ಹೇಗೆ ಅದು ವ್ಯವಸ್ಥೆ? ಅದೇ ಸರ್, ನಾ ಹೇಳಿದಲ್ಲ, ಈಗ ಕೃಷಿ ಹೊಂಡ ಉಂಟಲ್ಲ ಸರ್, ಈಗ ನಮ್ಮ ಎತ್ತರದ ನೀರು ಈ ತಗ್ಗಿನ ಕೃಷಿ ಹೊಂಡಕ್ಕೆ ಬಂದು ಬೀಳುವಾಗೆ ನಾವು ವ್ಯವಸ್ಥೆ ಮಾಡಿದೆ. ಅಂದರೆ ಅದರಲ್ಲಿ ಕಸ ಬೀಳುವುದಿಲ್ಲ. ಅದರ ಹೊಟ್ಟಿಗೆ ಇನ್ನೊಂದು ಹೊಂಡ ಮಾಡಿದ್ದೇವೆ. ಆ ಹೊಂಡಕ್ಕೆ ಬಿದ್ದು ಪ್ರಮಾಣದಲ್ಲಿ ನಾವು ಪೈಪ್ ಕೊಟ್ಟಿದ್ದೇವೆ. ಅದರಿಂದ ನಂತರ
ಇದಕ್ಕೆ ಬಂದು ಬೀಳುತ್ತೆ ನಮ್ಮ ಕೃಷಿ ಹೊಂಡಕ್ಕೆ. ಅದಕ್ಕೆ ಏನಾದ್ರೂ ಪ್ಲಾಸ್ಟಿಕ್ ಹೊದಿಕೆ ಇಂಥದ್ದು? ಹೌದು ಸರ್, ಕೃಷಿ ಹೊಂಡಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಉಂಟು. ಯಾಕಂದ್ರೆ ಪ್ಲಾಸ್ಟಿಕ್ ಹೊದಿಕೆ ಹಾಕದಿದ್ರೆ ನಮಗೆ ಬೇಸಿಗೆಗಾಲದಲ್ಲಿ ಕಷ್ಟ ಆಗತ್ತೆ. ಅಂದ್ರೆ ಅದಕ್ಕೆ ನಾವು ಅದರಲ್ಲಿ ಏನು ಒಸರೆ ಅಂತ ಹೇಳ್ತೇವ, ಅದು ಯಾವುದು ಇರುವುದಿಲ್ಲ. ಅಂದ್ರೆ ಏನು ನಾವು ನೀರು ಎಷ್ಟು ಹಾಕ್ತೇವೆ ಅಷ್ಟು ನೀರು ಅದರಲ್ಲಿ ಶೇಖರಣೆ ಆಗಿರುತ್ತೆ. ಅಂದ್ರೆ ಆವಿ ಆಗುಸ್ತಾ ತುಂಬಾ ಕಡಿಮೆ ಬೇಸಿಗೆಗಾಲದಲ್ಲಿ. ಅದಕ್ಕೆ ನಾವು ಮೇಲ್ಗಡೆ 50% ಇದು ಸೇಡ್ ನೆಟ್ ಹಾಕಿರ್ತೇವೆ. ಅದಕ್ಕೆ ಮೀನಿಗೆ ಸಹ ಒಳ್ಳೆಯದು, ಮತ್ತೆ ನಾವು ನೀರಿನ ಪ್ರಮಾಣ ಆವಿಯಾಗುವುದಕ್ಕೂ ಒಳ್ಳೆಯದಾಗುದಂತ ಮೇಲ್ಗಡೆ ನಾವು ಪ್ಲಾಸ್ಟಿಕ್ ಹಾಕಿರುತ್ತೇವೆ. ಸರಿ, ಹೌದು. ಈಗ ಈ ಕೃಷಿ ಹೊಂಡದಲ್ಲಿ ನೀವು ಈ ಸಂಗ್ರಹಿಸಿದ ನೀರಿನಲ್ಲಿ ಮೀನು ಸಾಕಣೆ ಮಾಡ್ತೀರಿ. 4 ಬಗೆಯ ಮೀನು. ಈ 4 ಬಗೆಯ ಮೀನು ಸಾಕಣೆ ಮಾಡುವುದರ ಉದ್ದೇಶ ಏನು? ಉದ್ದೇಶ ಅಂದರೆ, ಯಾಕಂದರೆ ಸರ್, ಕೆಲವು ಜನರು ಬಂದು ಕೆಲವು ಬಗೆಯ ಮೀನು ಕೇಳ್ತಾರೆ. ಈ ಕೆಲವರು ಕಟ್ಲ ಬೇಕಂತ ಹೇಳ್ತಾರೆ, ಕೆಲವರು ರೋಹು ಬೇಕಂತ ಕೇಳ್ತಾರೆ, ಇನ್ನು ಕೆಲವರು ಫಂಗಿಷಸ್, ಕೆಲವರು ಮುರೇಲ್ ಬೇಕಂತ ಹೇಳ್ತಾರೆ. ಈಗ ನಾವು ಏನಂದ್ರೆ ನಮ್ಮ ಹತ್ರ ಒಂದೇ ಬಗೆಯ ಮೀನಿದ್ರೆ ಕೇಳಿದವರಿಗೆ ಬೇಕಾದ ಮೀನು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ನಮ್ಮ ಹೊಂಡದಲ್ಲಿ ಏನು ಮಾಡಿದ್ದೇವೆ ಅಂದರೆ ಎಲ್ಲ ಬಗೆಯ ಮೀನು ಬಿಟ್ಟಿದ್ದೇವೆ. ಅಂದರೆ ನಾವು ಅದಕ್ಕೆ ನೀರು ಕೂಡ ಹಾಗೆ ನಾವು ಎವ್ರಿ ವೀಕ್ ಚೇಂಜ್ ಮಾಡ್ತಿರ್ತೇವೆ. ಅಂದರೆ 20% ಚೇಂಜ್ ಮಾಡ್ತೇವೆ, ಅದಕ್ಕೆ ನೀರು ಬಿಟ್ಟು ಶೇಖರಣೆ ಮಾಡ್ತೇವೆ. ಹಾಗಿರುವಾಗ ನಮಗೆ ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ. ಈ 4 ಜಾತಿಯ ಮೀನು ಸಾಕುವಾಗ ಅದಕ್ಕೆ ಒಂದೊಂದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಆಹಾರ, ಅದನ್ನು ಸಾಕಾಣಿಕೆಯ ವಿಧಾನ ಹೀಗೇನಾದ್ರೂ ಉಂಟಾ? ಇಲ್ಲ ಸರ್, ಎಲ್ಲದಕ್ಕೂ ಸೇಮ್ ಆಹಾರ. ಅಂದರೆ ನಾವು ಆಹಾರ ಹಾಕಿದ ತಕ್ಷಣ ಎಲ್ಲ ಮೀನು ಮೇಲ್ಗಡೆ ಬರುತ್ತೆ. ಉಳಿದ ಟೈಮಲ್ಲಿ ಎಲ್ಲ ಅವುಗಳ ಜಾಗದಲ್ಲಿ ಹೋಗಿ ನಿಂತರೆ, ಬೇರೆ ಟೈಮಲ್ಲಿ ಏನು ಮಾಡ್ತಂದ್ರೆ ಅವುಗಳ ಜಾಗದಲ್ಲಿ ನಾವು ಆಹಾರ ಹಾಕುವ ಹೊತ್ತಿಗೆ ಮಾತ್ರ ನಾವು ಇಡೀ ಹೊಂಡಕ್ಕೆ ಒಮ್ಮೆ ಆಹಾರ ಹಾಕಿಬಿಡ್ತೇವೆ. ಬೆಳಗ್ಗೆ ಇರಬಹುದು, ಸಂಜೆ ಇರಬಹುದು. ಆ ಹೊತ್ತಿಗೆ ಎಲ್ಲ ಮೀನುಗಳು ಮೇಲ್ಗಡೆ ಬಂದು ಆಹಾರವನ್ನು ಸೇವನೆ ಮಾಡಿಕೊಂಡು ಅವುಗಳು ಇದ್ದಲ್ಲಿಗೆ ಹೋಗ್ತವೆ ಸರ್. ಇದಕ್ಕೆ ಏನು ಆಹಾರ ಕೊಡಬೇಕು? ಅದಕ್ಕೆ ನಾವು ಏನಾಗ್ತಂದ್ರೆ ಒಂದು ಕಡಲೆ ಹಿಂಡಿ, ಆಮೇಲೆ ಅಕ್ಕಿ ತೌಡು, ಆಮೇಲೆ ವೆಜಿಟೇಬಲ್ಸ್, ಮತ್ತು ಅದರೊಟ್ಟಿಗೆ ಫೀಡ್ ಸಹ ಬರುತ್ತೆ. ಅದಕ್ಕೆ ನಾವು ಫೀಡ್ ಹಾಕೋದು ಕಡಿಮೆ. ನಾವೇನು ಜಾಸ್ತಿ ನಾವು ಇದೇ ಹಾಕ್ತೇವೆ, ಅಕ್ಕಿ ತೌಡು ಮತ್ತು ಅದರೊಟ್ಟಿಗೆ ನಾವು ಇದು ಕಡಲೆ ಹಿಂಡಿ ಒಂದು 2 ಗಂಟೆ ನೀರಲ್ಲಿ ಹಾಕಿ ಅದು ಬಾಯ್ಲ್ಡ್ ಆಗುತ್ತೆ. ಅದನ್ನು ಏನು ಮಾಡ್ತೇವೆ ಅಂದರೆ ನಾವು ಇದು ಅಕ್ಕಿ ತೌಡು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಇದಕ್ಕೆ ನಾವು ಹೊಂಡಕ್ಕೆ ಚೆಲ್ಲಿ ಬಿಡ್ತೇವೆ. ಅದರೊಟ್ಟಿಗೆ ನಾವು ಪಪ್ಪಾಯ ಎಲ್ಲ ಹಾಕಿದ್ದೇವೆ. ಪಪ್ಪಾಯ ನಾವು ತಿನ್ನುವುದು ಕಡಿಮೆ, ಪಪ್ಪಾಯವನ್ನು ಅದಕ್ಕೆ ಹಾಕ್ತೇವೆ. ಒಳ್ಳೆ ರೀತಿಯಲ್ಲಿ ಹಾಗೆ ವೆಜಿಟೇಬಲ್ಸ್ ಇರ್ಬೋದು. ಆಮೇಲೆ ನಾವೇನು ಕುಂಬಳ ಅಂತ ಹೇಳ್ತೇವೆ, ಇದೆಲ್ಲ ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಮಾಡಿದ್ದೇವೆ ನಾವು. ಇದನ್ನು ನಾವು ಅವುಗಳಿಗೆ ಕೊಡ್ತೇವೆ ನಾವು. ಓಹೋ, ವೆಜಿಟೇಬಲ್ಸ್ ಈ ಮೀನಿಗಾಗಿಯೇ ಮಾಡಿದ್ದೀವಿ. ಹೌದು. ಮತ್ತೆ ಈ ಮಳೆಗಾಲದಲ್ಲಿ ನಮಗೆ ಇದು ಇರುತ್ತೆ, ನಮ್ದು ನಾವು ಹಲಸಿನಕಾಯಿ, ಜಾಕ್ಫ್ರೂಟ್ ಒಳ್ಳೆ ತಿಂತದೆ. ಓಹೋ, ಇದೆಲ್ಲ ಹಾಕಿದ್ರೆ ಆ ನೀರು ತೊಂದರೆ ಆಗುದಿಲ್ಲ? ಇಲ್ಲ ಸರ್, ಯಾಕಂದ್ರೆ ನೀರು ಹಾಳಾಗದಾಗೆ ನಾವೇನು ನೀರನ್ನು ಡೈಲಿ ತೆಗಿತೇವೆ ನಾವು. ಅಂದ್ರೆ ನಾವು ಮೇಲ್ಗಡೆ ಎಷ್ಟು ನೀರು ಹೋಗುತ್ತಾ ಅಷ್ಟೇ ಅಡಿಯಿಂದ ನಾವು ಪಂಪ್ ಹಾಕಿದ್ದೇವೆ. ಅಡಿಯಿಂದ ನೀರು ತೆಗೆದುಕೊಂಡು ಈ ತೋಟಕ್ಕೆ ಇರ್ಬೋದು, ನಮ್ಮ ಗದ್ದೆಗೆ ಇರ್ಬೋದು ಕೊಡ್ತೇವೆ. ಹಾಗಿರುವಾಗ ಯಾವುದೇ ರೀತಿಯ ಸಮಸ್ಯೆ ಆಗುದಿಲ್ಲ ನಮಗೆ. ಈ ಮೀನು ಸಾಕಣೆಗೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಜನ ಅಥವಾ ಒಂದು ಮನುಷ್ಯ ಬೇಕಾಗ್ತದ, ಹೇಗೆ? ಅಂದರೆ ಬೇಕಾಗಬಹುದು. ನಮ್ಮ ಮನೆಯಲ್ಲಿ ಆ ರೀತಿ ಯಾವುದಿಲ್ಲ. ಯಾಕಂದರೆ ಬೆಳಿಗ್ಗೆ ನಾವೇನು ಮಾಡ್ತೇವೆ ಅಂದರೆ ಎಲ್ಲ ಕೆಲಸ ಮಾಡಿಕೊಂಡು ನಾವು ಆಫೀಸ್ಗೆ ಹೋಗ್ತೇವೆ, ಮತ್ತು ಸಂಜೆ ಬಂದು ಪುನಃ ನಾವೇ ಮಾಡ್ತೇವೆ. ಮತ್ತು ಸಂಡೇ ಸ್ಯಾಟರ್ಡೆ ನಾವು ಫುಲ್ ಡೇ ಅದರಲ್ಲಿ ಇಟ್ಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸ್ತೇವೆ. ಹೀಗಿರುವಾಗ ನಾವೇ ಮಾಡ್ಕೊಂಡಿದ್ದೇವೆ ಮನೆಯಲ್ಲಿ. ಈಗ ಈ ಮೀನು ಸಾಕಣೆಯನ್ನು ನೀವೊಂದು ಸೈಡ್ ಬಿಸ್ನೆಸ್ ಅಥವಾ ಉಪವೃತ್ತಿಯಾಗಿ ಮಾಡಿದ್ದೋ ಅಥವಾ ನಿಮ್ಮ ಈ ಕೃಷಿಗೆ ಬೇಕಾಗಿ ಮಾಡಿಕೊಂಡದ? ಇಲ್ಲ ಸರ್, ನಾವು ಕೃಷಿ ಹೊಂಡವನ್ನು ಮಾಡಿ ಅದಕ್ಕೆ ಮೀನು ಬಿಟ್ಟದ್ದು ಹೇಗಾಗುತ್ತೆ ನೋಡುವ ಅಂತ. ಅಂದ್ರೆ ನಮಗೆ ಮಾರ್ಗದರ್ಶನ ಕೊಟ್ಟವರು ಕೃಷಿ ವಿಜ್ಞಾನ ಕೇಂದ್ರದವರು. ಅವರು ಒಳ್ಳೆ ರೀತಿಯ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಂತೆ ನಾವು ಅವರ ಮಾರ್ಗದರ್ಶನ ಅನುಸರಿಸಿಕೊಂಡು ನಾವು ಕೃಷಿ ಹೊಂಡವನ್ನು ಮಾಡ್ಕೊಂಡು ಅದಕ್ಕೆ ಮೀನು ಬಿಟ್ಟಿದ್ದೇವೆ. ಹೀಗೆ ನಾವು ಅದೇ ರೀತಿ ಉತ್ತಮ ರೀತಿಯಲ್ಲಿ ಪಾಲನೆ ಮಾಡ್ಕೊಂಡಿದ್ದೇವೆ. ಹಾಗಿರುವಾಗ ನಮಗೆ ಅದರೊಟ್ಟಿಗೆ ಕೂಡ ಲಾಭದಾಯಕ ಕೂಡ ಆಗಿದೆ ನಮಗೆ ಮೀನು ಕೃಷಿ. ಲಾಭದಾಯಕ ಅಂದರೆ ಯಾವ ಥರದಲ್ಲೆಲ್ಲ ಲಾಭ ಆಗಿದೆ? ಒಂದು ನಮಗೆ ಇದರಿಂದ ಕೃಷಿ ಹೊಂಡದಿಂದ ನಮಗೆ ಕೃಷಿಯಲ್ಲಿ ಲಾಭ ಆಗಿದೆ, ಉತ್ತಮ ಫಸಲು ಬರುತ್ತೆ. ಇನ್ನೊಂದು ನಾವು ಈ ಮೀನು ದೊಡ್ಡ ಸೈಜನ್ನು ಮಾರಾಟ ಮಾಡ್ತೇವೆ. ಇದು ಬೇಕಾದಷ್ಟು ಗ್ರಾಹಕರು ಬರ್ತಾರೆ, ನಮ್ಮಿಂದ ಮೀನನ್ನು ತೊಗೊಂಡು ಹೋಗ್ತಾರೆ. ಕೆಲವರಿಗೆ ಸಣ್ಣ ಮರಿ ಸಹ ನಾವು ಸೇಲ್ ಮಾಡ್ತಿರ್ತೇವೆ, ಕೆಲವರು ಮರಿ ಬೆಳೆ ಕೇಳ್ತಾರೆ. ಹೀಗೆ ನಮಗೆ ಈಗ ಮೀನು ಮಾರಾಟ ಅಂತ ಹೇಳಿದರೆ ನೀವು ತಗೊಂಡು ನೀವು ಹೋಗಿ ಮಾರಾಟ ಅಥವಾ ಅಂಗಡಿಗೆ ಇಂಥದ್ದು ಕೊಡುವಂಥದ್ದು ಅಥವಾ ಜನ ಬಂದು? ಇಲ್ಲ ಸರ್, ನಾವೇನು ಮಾಡ್ತೇವೆ ಅಂದರೆ ಈಗ ಜೂನ್ ಜುಲೈಯಲ್ಲಿ ನಮಗೆ ಈ ಸಮುದ್ರದ ಮೀನು ಸಿಗುವುದಿಲ್ಲ. ಈ ಟೈಮ್ನಲ್ಲಿ ನಾವೇನು ನಮ್ಮ ಮೀನನ್ನು ಮಾರ್ಕೆಟ್ಗೆ ಬಿಡ್ತೇವೆ ಅಂದರೆ ಕೆಲವೊಂದು ಕಡೆ ನಾವು ಹೋಗುವುದಿಲ್ಲ, ಅವರೇ ಬಂದು ಕಲೆಕ್ಟ್ ಮಾಡ್ತಾರೆ. ಮತ್ತೆ ನಾವು ಎವ್ರಿ ಸಂಡೇ ನಾವು ಒಂದು ಮೆಸೇಜ್ ಹಾಕಿ ನಾವು ಇಷ್ಟೊತ್ತಿಗೆ ಮೀನು ಹಿಡಿತಿದ್ದೇವೆ ಅಂತ ಹೇಳ್ತೇವೆ. ಅಂದರೆ ಗ್ರಾಹಕರು ಎಲ್ಲ ಕಡೆಯಿಂದ ಬಂದ್ಕೊಂಡು ಅವರೇ ತಿರ್ಕೊಂಡು ಹೋಗ್ತಾರೆ. ಹಾಗೆ
ಇದರ ಜೊತೆ ನೀವು ಬೇರೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ. ಹೌದು. ಈಗ ಮುಖ್ಯವಾಗಿ ಭತ್ತ, ಅಡಿಕೆ ಮತ್ತೆ ತೆಂಗು ಅನ್ನುವಂಥದ್ದು ನಮ್ಮ ಮಾಮೂಲಿ ಬೆಳೆಗಳು. ಹೌದು. ಹಾಗೆ ಕೋಳಿ ಸಾಕಣೆ ಮತ್ತು ಆಡು ಸಾಕಣೆ ಮಾಡ್ತಾ ಇದ್ದೀವಿ. ಹೌದು. ಇದರ ವ್ಯವಸ್ಥೆ ಹೇಗೆ ಇದು? ಅದೇ ಕೋಳಿ ಅಂದ್ರೆ ನಾವು ಈ ನಾಟಿ ಕೋಳಿ ಅಂತ ಹೇಳಿದ್ರೆ ಅಂಕದ ಕೋಳಿ ಸಹ ಉಂಟು. ಇದು ಸಹ ಹಾಗೆ ನಾವಂದ್ರೆ ಅವುಗಳನ್ನು ನಾವು ಕಟ್ಟಿ ಹಾಕುದಿಲ್ಲ, ಬಿಟ್ಟು ಬಿಡ್ತೇವೆ. ನಮ್ಮ ಎಲ್ಲ ಪರಿಸರದಲ್ಲಿ ತಿಂದ್ಕೊಂಡು ಬೆಳಿಗ್ಗೆ ಅವುಗಳಿಗೆ ಆಹಾರ ಕೊಡ್ತೇವೆ, ಸಂಜೆ ಕೊಡ್ತೇವೆ ಆಹಾರ. ಬೇಗ ಟೈಮಲ್ಲಿ ಅವುಗಳೇ ನಮ್ಮ ತೋಟದಲ್ಲೆಲ್ಲ ಹುಡ್ಕೊಂಡು ಅವರಿಗೆ ಬೇಕಾದನ್ನು ತಿನ್ಕೊಂಡು ಹೌದು ಅಷ್ಟಾಗಿ ಇರ್ತವೆ. ಅದು ಕೂಡ ನಮಗೆ ಉತ್ತಮವಾದ, ಅದರಿಂದ ಗೊಬ್ಬರ ಸಹ ಒಳ್ಳೆಯದು ನಮಗೆ. ಎಷ್ಟು ಕೋಳಿ ಸಾಕಿದ್ದೀರಿ? ಒಂದು ನಮ್ಮ ಹತ್ರ ಒಂದು 100ಕ್ಕಿಂತ ಮಿಕ್ಕಿ ಈ ನಾಟಿ ಕೋಳಿಗಳು ಉಂಟು. ಸಣ್ಣ ದೊಡ್ಡ ಅಂತೆಲ್ಲ ನಾವು ಒಂದು ಸಣ್ಣ ಮರಿ ಕೊಡುವುದಿಲ್ಲ, ನಾವೊಂದು ಅಂಕದ ಕೋಳಿ ಥರ ಒಂದು ಮಾಡಿಕೊಂಡು ನಾವು ಆ ಕೋಳಿಗಳನ್ನು ನಾವು ಹೊರಗೆ ಸೇಲ್ ಮಾಡ್ತಿದ್ದೇವೆ. ಸರಿ. ಅಂಕದ ಕೋಳಿಯ ಸಾಕಣೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಅಂಕದ ಕೋಳಿ ಅಂದರೆ ನಮಗೆ ಅವುಗಳಿಗೆ ಫುಡ್ ಸ್ವಲ್ಪ ನಾವು ಇದು ಫೀಡ್ ಎಲ್ಲ ಕೊಡೋದಿಲ್ಲ, ಅದಕ್ಕೆ ಮರಿಗೆ ಸ್ವಲ್ಪ ಮೆಡಿಸಿನ್ ಎಲ್ಲ ಕೊಡಬೇಕು, ಮತ್ತೆ ಏನು ಸಮಸ್ಯೆ ಇಲ್ಲ. ಹಾಗೆ ಇರುವಾಗ ದುಡ್ಡು ಒಳ್ಳೆ ಬರ್ತದೆ ಅದರಲ್ಲಿ. ಹೌದು, ಅಂದರೆ ಒಳ್ಳೆ ಫೈಟಿಂಗ್ ಇದ್ದರೆ ಒಳ್ಳೆ ರೇಟ್ಗೆ ಹೋಗುತ್ತೆ. ಒಂದು 7,000 8,000 ಈ ಎಲ್ಲ ರೇಟ್ಗೆ ಒಂದೊಂದು ಕೋಳಿಗಳು 3,000ಕ್ಕಿಂತ ಮಿಕ್ಕಿ ಅದು ತುಂಬ ಟೈಮ್ ತಗೊಳ್ಬೇಕು. ನಾವು ಒಂದು 8 ತಿಂಗಳಿಂದ 1 ವರ್ಷ ತನಕ ಸಾಕಬೇಕು. ಮತ್ತೆ ಅವುಗಳನ್ನು ಆರಿಸುವಾಗ ಏನಾದರೂ ಕೂಡ ವಿಶೇಷ ಆರಿಸಿ ನೋಡ್ತಾರೆ ಅವರು, ಅಂದರೆ ಒಳ್ಳೆ ರೀತಿ ಫೈಟಿಂಗ್ ಮಾಡುತ್ತಾ, ಕಲರ್ ಒಳ್ಳೇದುಂಟಾ ನೋಡಿಕೊಂಡು ಒಳ್ಳೆ ರೀತಿ ಫೈಟಿಂಗ್ ಒಳ್ಳೆ ಕಲರ್ ಇದ್ದರೆ ನಾವು ಹೇಳಿದ ರೇಟಲ್ಲಿ ನಮಗಿಂದ ಹೊಡೆದುಕೊಂಡು ಹೋಗ್ತಾರೆ. ಈ ಸಾಮಾನ್ಯ ನಾಟಿ ಕೋಳಿಗಳನ್ನು ನೀವು ಸಾಕ್ತಿರಲ್ಲ? ಹೌದು. ಆ ನಾಟಿ ಕೋಳಿಗಳಲ್ಲೇ ಅಂಕದ ಕೋಳಿಗಳು ಸಿಗ್ತಾವ ಅಥವಾ ಅದಕ್ಕಾಗಿ ಬೇರೆ ಬ್ರೀಡ್? ಅಂದ್ರೆ ನಮ್ದು ಬ್ರೀಡೇ ಬೇರೆ ಉಂಟು. ನಮ್ದು ಹೆಂಟೆ ನಾವು ಹೊರಗಿಂದ ತಮಿಳುನಾಡಿಂದ ತಂದಿರುವಂತದ್ದು. ಆ ಕೋಳಿಗಳಂತ ನೋಡುವಾಗ ಹೊರಗಿನ ಕೋಳಿ ತರ ಉಂಟು, ಅಂದ್ರೆ ಹೈಟ್ ಬಂದು ಅವುಗಳ ಬಾಲವೆಲ್ಲ ಉದ್ದ ಬರುತ್ತೆ. ನಮ್ಮ ಸಾಮಾನ್ಯ ನಾಟಿ ಕೋಳಿಗಳು ಜಾಸ್ತಿ ಹೈಟ್ ಬರೋದಿಲ್ಲ, ನೋಡ್ಲಿಕ್ಕೆ ಸಾಧಾರಣ ಇರುತ್ತೆ. ಇದು ನೋಡುವಾಗಲೇ ಸ್ವಲ್ಪ ಹೈಟ್ ಆಗಿ ಒಳ್ಳೆ ಗಟ್ಟಿಮುಟ್ಟಾಗಿ ಇರುತ್ತವೆ. ಹಾಗಿರುವಾಗ ಮತ್ತೆ ಅದು ಫೈಟಿಂಗ್ಸ್ ಒಳ್ಳೆ ಮಾಡುತ್ತೆ. ಹಾಗಿರುವಾಗ ಎಲ್ಲರೂ ಬಂದು ನಮ್ಮ ಕೋಳಿಗಳನ್ನ ಕೊಂಡೋಗ್ತಾರೆ. ಮತ್ತೆ ಅದು ಅವರಿಗೆ ಇದು ಸಹ ಆಗತ್ತೆ, ಅಂದ್ರೆ ಅಂಕದಲ್ಲಿ ಗೆದ್ದು ಬಂದಿದ್ದು ಉಂಟು, ಹೆಚ್ಚಿನ ಗೆದ್ದಿದ್ದೇವೆ. ಈಗ ಅದಕ್ಕೆ ಏನಾದ್ರು ಟ್ರೈನಿಂಗ್ ತಗೊಳ್ಬೇಕಾಗ್ತದೆ? ನಾವು ಮನೆಯಲ್ಲಿ ಕೆಲವೊಂದಕ್ಕೆ ಟ್ರೈನಿಂಗ್ ಕೊಡ್ತೇವೆ. ಈಗ 2-3 ಕೋಳಿ ಇರುವಾಗ ಅವುಗಳನ್ನೇ ಬಿಟ್ಕೊಂಡು ಟ್ರೈನಿಂಗ್ ಮಾಡಿಕೊಂಡು ಹೇಗೆ ಇಡ್ತೇವೆ. ಎಲ್ಲ ಕೋಳಿಗೆಲ್ಲ ಆಗುದಿಲ್ಲ, ಹೆಚ್ಚಿನ ಕೋಳಿಗಳಿಗೆ ನಾವು ಕೊಡ್ತೇವೆ ಟ್ರೈನಿಂಗ್. ಅವು ಮತ್ತು ಈಚೆ ಕೋಳಿಗಳು ಮಿಕ್ಸ್ ಆಗ್ತಾವ? ಮಿಕ್ಸ್ ಆಗ್ತವೆ. ನಮ್ಮ ಹತ್ರ ಇರುವುದೇ ಅವೇ ಕೋಳಿಗಳು ಜಾಸ್ತಿಯಾಗಿ. ನಾಟಿ ಕೋಳಿ ಅಂದ್ರೆ ಅದೇ ಕೋಳಿ, ಅಂದ್ರೆ ಹೆಂಟೆಯನ್ನು ನಾವು ಬೇಕಾದಾಗ ಪಲ್ಯಕ್ಕೆ ಇರಬಹುದು, ಬೇರೆ ಇವರಿಗೆ ಕೊಡ್ತೇವೆ. ನಾವು ಹುಂಜವನ್ನು ನಾವು ಹೀಗೆ ಅಂಕಕ್ಕೋಸ್ಕರ ಅವರಿಗೆ ಸೇಲ್ ಮಾಡ್ತೀರಿ. ಈಗ ಈ ಕೋಳಿ ಗೊಬ್ಬರ ಅನ್ನುವಂಥದ್ದು ನಿಮಗೆ ಬೇಕಾದಷ್ಟು ಆಗ್ತದ? ಹೌದು, ಕೋಳಿ ಗೊಬ್ಬರ ಸಾಧಾರಣ ನಮಗೆ ಆಗತ್ತೆ. ಅಂದ್ರೆ ಬೇಕಾದಷ್ಟು ನಮ್ಮ ಹತ್ರ 1,600-2,000 ತನಕ ನಮ್ದು ಅಡಿಕೆ ತೋಟ ಉಂಟು. ಇದಕ್ಕೆ ಬೇಕಾದಷ್ಟು ಸಿಗುವುದಿಲ್ಲ, ಅದು ಸಾಧಾರಣ ನಮಗೆ ಸಿಗುತ್ತೆ. ಅಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ತೋಟಕ್ಕೆ ನಾವು ಕೊಡ್ತೇವೆ. ಹೀಗೆ ನಾವು ಕೋಳಿ ಗೊಬ್ಬರ ಇರ್ಬೋದು, ಆಡಿನ ಗೊಬ್ಬರ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಹಾಕ್ತೇವೆ. ಸರಿ. ಹೌದು. ಎಷ್ಟು ಆಡು ಉಂಟು? ಆಡು ಈಗ ನಮ್ಮ ಹತ್ರ ಒಂದು 10 ಆಡು ಉಂಟು. 10 ಆಡು ಅಲ್ಲಿ ಅಂದರೆ ನಾವು ಜಾಸ್ತಿ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಜಾಸ್ತಿ ಮಾಡಿದರೆ ಅವುಗಳ ಹಿಂದಿಗಳೊಬ್ಬರು ಜನ ಬೇಕಾಗುತ್ತೆ. ನಮಗೆ ಒಂದು 8-10 ಹೀಗೆ ಮಾಡಿಕೊಂಡು ಅವುಗಳ ಹಿಂದೆ ಒಬ್ಬರು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ನೋಡ್ಕೊಂಡಿದ್ದೇವೆ. ಅದರಲ್ಲಿ ಒಂದು 4 ಕಟ್ಟೆ ಹಾಕಿದ್ರೆ ಇನ್ನು 4-5 ಮರಿಗಳು ಅದರೊಟ್ಟಿಗೆ ಇರುತ್ತೆ. ಹಾಗೆ ದೊಡ್ಡ ನಾವು ಕಟ್ಟೆ ಹಾಕ್ತೇವೆ ತೋಟದಲ್ಲಿ, ಬಿಡೋದನ್ನು ಬಿಟ್ಟು ಬಿಡ್ತೇವೆ. ಈಗ ಆಡುಗಳೆಲ್ಲ ಊರಿನದ್ದೇ ಅಥವಾ ಬೇರೆ ಉಂಟು? ಊರಿದ್ದೆ ನಾವು. ಅವುಗಳಿಗನ್ನು ಸಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಅವರಿಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಇದೆಲ್ಲ ಸಮಸ್ಯೆ ಉಂಟು. ಮಳೆಗಾಲದಲ್ಲಿ ಅವು ರೋಗ ಎಲ್ಲ ಬರೋದು ಜಾಸ್ತಿ ಉಂಟು. ನಾವೇನಂತಂದ್ರೆ ಇದು ಜಾಬರಿ ಅಂತ ಅಂದ್ರೆ ನಮ್ದು ಊರಿದ್ದೆ, ಅವುಗಳನ್ನು ನಾವು ಸಾಕೊಂಡಿದ್ದೇವೆ. ಈ ಆಡಿನ ಹಾಲೇನಾದ್ರೂ ಕೂಡ? ಇಲ್ಲ, ನಾವು ಆಡಿನ ಹಾಲನ್ನು ಇದಕ್ಕೆ ಕೊಡ್ತೇವೆ, ಅಂದ್ರೆ ಮರಿಗಳಿಗೋಸ್ಕರನೇ ಇಟ್ಕೊಂಡಿದ್ದೇವೆ. ಹಾಗೆ ಅವರ ಹಾಳೇನು ಅಂದ್ರೆ ನಮ್ಮ ಹತ್ರ ಇದಕ್ಕೆ ಡೈರಿಗೆ ಹಾಳಾಗ್ತೇವೆ, ಹಾಗಾಗಿ ನಮಗೆ ಈ ದನದ ಹಾಲನ್ನು ನಾವು ಯೂಸ್ ಮಾಡ್ತೇವೆ. ಸರಿ. ಈ ಆಡಿನ ಇದರಲ್ಲಿ ಬೇಕಾದಷ್ಟು ಗೊಬ್ಬರ ಸಿಗ್ತದ ನಿಮಗೆ ಸುಮಾರು ಮಟ್ಟಿಗೆ ಇದಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ? ಒಂದು 20-25 ಬ್ಯಾಗ್ ನಮಗೆ ದೊಡ್ಡ ಬ್ಯಾಗಲ್ಲಿ ಸಿಗುತ್ತೆ. ಅದನ್ನು ನಾವು ಇದರಲ್ಲೂ 10-15 ಬ್ಯಾಗ್ ನಮ್ಮ ಕೋಳಿ ಗೊಬ್ಬರ ಸಿಗುತ್ತೆ, ಅದು ಮಿಕ್ಸ್ ಮಾಡ್ತೇವೆ. ಅದನ್ನು ನಾವು ಒಂದೊಂದು ಸರಿ ತೆಗೆಯುವಾಗ ಒಂದೊಂದು ತೋಟಕ್ಕೆ ನಮ್ಮ ಗದ್ದೆಗೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ಹಾಕ್ತೇವೆ. ಈಗ ಈ ಆಡಿನ ಜೊತೆ ನೀವು ದನ ಉಂಟು. ಎಷ್ಟು ದನ? ಈಗ ಒಂದು 7 ದನ ಉಂಟು. ಇತ್ತು ಇದು ಹೆಚ್ಅಪ್ ಮತ್ತು ಜೆರ್ಸಿ ಎರಡು. ಹೌದು, ಒಂದು ಮಲ್ನಾಡು ಗಿಡ್ಡ ಉಂಟು, ಕಪಿಲ ದನ, ಅದೊಂದು ಹೀಗೆ ನಮಗೋಸ್ಕರ ಸಾಕಿರುವಂತದ್ದು. ಮತ್ತೆ ಹಾಗೆ ನಮ್ದು ಇದು ಜೆರ್ಸಿ, ಜೆರ್ಸಿ ಇದು 3 ದೊಡ್ಡ ದನಗಳು ಮೊನ್ನೆ ಕೊಟ್ಟಿದ್ವಿ. ಯಾಕಂದ್ರೆ ಮನೆಯಲ್ಲಿ ಕಷ್ಟ ಆಗುತ್ತೆ ತಂದೆ ತಾಯಿಗೆ. ಹಾಗೆ ನಮ್ಗೆ ಸಹ ನಾವಿರುವುದಿಲ್ಲ ರಜೆ ದಿನ ಮಾತ್ರ, ಬೆಳಿಗ್ಗೆ ನಾವು ಹಾಳು ಕರೆದು ಹೋಗ್ತೇವೆ, ಸಂಜೆಗೆ ಅವರಿಗೆ ಕಷ್ಟ ಆಗುತ್ತೆ, 4 ಗಂಟೆಗೆ ಕರಿಬೇಕು. ಹಾಗ ಒಂದು ಒಳ್ಳೊಳ್ಳೆ ದನವನ್ನು 3 ಮೊನ್ನೆ ಕೊಟ್ಟಿದ್ದೇವೆ. ಹಾಗಾಗಿ ಈಗ ಒಂದು 6 ದೊಡ್ಡ ದನಗಳು ಉಂಟು. ಹೌದು. ಇದನ್ನು ಸಾಕ್ಲಿಕ್ಕೆ ಒಂದು ವಿಶೇಷ ವ್ಯವಸ್ಥೆ ಏನಾದ್ರು? ವಿಶೇಷ ಅಂದ್ರೆ ಅವುಗಳು ಒಬ್ರು ಬರ್ತಾರೆ, ಅಂದ್ರೆ ಅವರಿಗೆ ತಿನ್ಲಿಕ್ಕೆಲ್ಲ ಇದು ಹುಲ್ಲೆಲ್ಲ ಅವರು ಕಟ್ ಮಾಡಿ ಹಾಕ್ತಾರೆ. ಮತ್ತೆ ಹಾಲೆಲ್ಲ ಕರೆಯುವುದು ನಾವೇ
ಕರೀತಿದ್ದೇವೆ. ಹಾಗೆ ಅದಕ್ಕೇನು ವಿಶೇಷ ಏನಿಲ್ಲ. ಎಷ್ಟು ಹಾಲು ಸಿಗ್ತದೆ ಈಗ ನಮ್ಮ ಹತ್ರ ಹಾಲಿ ಕರುವಂಥದ್ದು 2 ಇರುವುದು. ಒಂದು ಬೆಳಿಗ್ಗೆ ಒಂದು 8 ಲೀಟ್ರ್, ಸಂಜೆ ಒಂದು 4-5 ಲೀಟ್ರ್ ಸಿಗುತ್ತೆ. ಅದನ್ನು ಡೈರಿಗೆ ಹಾಕ್ತೇವೆ. ಡೈರಿಗೆ ಹಾಕ್ತೇವೆ. ಹೌದು. ಈಗ ಈ HF ಮತ್ತು ಜರ್ಸಿ ದನಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಹಿಂಡಿ ಅಥವಾ ಈ ಹಸಿರು ಮೇವನ್ನೆಲ್ಲ ಸ್ವಲ್ಪ ಜಾಸ್ತಿಯೇ ಕೊಡಬೇಕು. ಹೌದು. ಹಸಿರು ಮೇವಿಗೆ ಬೇಕಾದಷ್ಟು ವ್ಯವಸ್ಥೆ ಉಂಟಾ ನಿಮ್ಮ? ಹಸಿರು ಮೇವಿಗೆ ಬೇಕಾದಷ್ಟು ವ್ಯವಸ್ಥೆ ನಮ್ಮ ಹತ್ರ ಉಂಟು. ಯಾಕಂದ್ರೆ ನಮ್ಮ ತೋಟದಲ್ಲಿ ನಮಗೆ ಬೇಕಾದಷ್ಟು ಹುಲ್ಲು ಸಿಗುತ್ತೆ. ಅದರೊಟ್ಟಿಗೆ ನಾವು ಬೇರೆಯವರ ಹತ್ರ ನಾವು ತಗೊಳ್ತೇವೆ. ಮತ್ತು ಅದರೊಟ್ಟಿಗೆ ನಾವು ಅಜೋಲವನ್ನು ಮಾಡಿದ್ದೇವೆ. ಅಜೋಲವನ್ನು ನಾವು ಹಿಂಡಿಗೆ ಮಿಕ್ಸ್ ಮಾಡಿಕೊಂಡು ಕೋಳಿಗೂ ಕೊಡ್ತೇವೆ, ಆಡಿಗೂ ಕೊಡ್ತೇವೆ. ಅದರೊಟ್ಟಿಗೆ ನಾವು ಇದಕ್ಕೂ ದನಕ್ಕೂ ಕೂಡ ಕೊಡ್ತೇವೆ. ಅದು ಹೈ ಪ್ರೋಟೀನ್ ಕಂಟೆಂಟ್ ಅಂತ ಹೇಳ್ತಾರೆ. ಹಾಗಿರುವಾಗ ಅದು ಸಹ ನಮಗೆ ಜಾಸ್ತಿಯಾಗಿ ಉಪಯೋಗ ಮಾಡ್ತಿದ್ದೇವೆ. ಅಜೋಲವನ್ನು ಹೇಗೆ ಬೆಳೆಸಿದ್ ನೀವು? ಅಜೋಲವನ್ನು ನಾವು ಹೊಂಡ ಮಾಡಿ ಅದರಲ್ಲಿ ನಾವು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಅದಕ್ಕೆ ಒಂದು ನಮ್ಮ ಸಗಣಿ ನೀರನ್ನು ಹಾಕಿ 10 ದಿನ ಬಿಟ್ಟು ಅದಕ್ಕೆ ನಾವು ಇದು ಅಜೋಲ ಸೀಡ್ ಹಾಕಿಬಿಟ್ಟಿದ್ದೀವಿ. ಒಂದು 10 ದಿನದಕ್ಕೆ ನಮಗೆ ಒಂದು ಈಗ ಪರ್ ಡೇ ಒಂದು 2 kg ಅಷ್ಟು ನಮಗೆ 2 ಹೊಂಡ ಉಂಟು. 2 kg ಅಷ್ಟು ಸಿಗುತ್ತೆ ನಮಗೆ. ಅದನ್ನು ನಾವು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡು ಹಾಕ್ತೇವೆ. ಅದು ವರ್ಷದ ಎಲ್ಲ ದಿವಸಗಳಲ್ಲೂ ಸಿಗ್ತದೆ? ವರ್ಷದ ಎಲ್ಲ ದಿವಸದ ಕೂಡ ಸಿಗುತ್ತೆ. ಇಷ್ಟ ತನಕ ನಮಗೆ ಎಲ್ಲ ದಿನ ನಾವು ತೆಗಿತಿದ್ದೇವೆ. ಒಂದೊಂದು ದಿನ ತೆಗಿಲಿಕ್ಕೆ ಆಗೋದಿಲ್ಲ, ಅದು ಮರುದಿನ ಜಾಸ್ತಿ ಸಿಗುತ್ತೆ. ಹೆಚ್ಚಾಗಿ ನಾವು ತೆಗಿತಿದ್ದೇವೆ. ಈ ಅಜೋಲಾ ಅನ್ನುವಂಥದ್ರ ಸೀಡ್ ಎಲ್ಲಿಂದ ನೀವು ತಗೊಂಡ್ಬಂದ? ನಾವು ಅದು ಇಲ್ಲಿ ಕೂಡ ತಗೊಂಡದ್ದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾನು ಕೊಂಡೋಗಿರುವಂಥದ್ದು. ಅಲ್ಲಿ ಉಂಟು ಸೀಡ್. ಹಾಗೆ. ಸರಿ. ಈ ಅಜೋಲಾ ಮಾಡುವಾಗ ಅದಕ್ಕೇನಾದರೂ ವಿಶೇಷವಾದ ಗಮನ ಕೊಡಬೇಕಾಗ್ತದೆ? ಅಜೋಲಕ್ಕೆ ವಿಶೇಷ ಏನಿಲ್ಲ ಸರ್. ಅಂದರೆ ನೀರು ಕರೆಕ್ಟ್ ಇರಬೇಕು, ಮತ್ತು ಮೇಲಿಂದ ಜಾಸ್ತಿ ಅದಕ್ಕೆ ಬಿಸಿಲು ಬೀಳಬಾರ್ದು. ಅದಕ್ಕೆ ನಾವು 75% ನಾವು ಶೇಡ್ ನೆಟ್ ಅನ್ನು ಕೊಟ್ಟಿದ್ದೇವೆ. ಹಾಗಿರುವಾಗ ಅದು ಒಳ್ಳೆಯ ರೀತಿಯಲ್ಲಿ, ಮತ್ತು ನೀರು ಸಹ ನೋಡ್ತಿರ್ತೇವೆ. ಅದಕ್ಕೆ ಒಂದು 20-25 ದಿವಸಕ್ಕೊಮ್ಮೆ ಒಂದೊಂದು 2 ಲೀಟರ್ನಷ್ಟು ನಾವು ಇದರ ನೀರು ಕೊಡ್ತೇವೆ. ಯಾವುದಂದರೆ ಸಗಣಿ ನೀರು. ಹಾಗಿರುವಾಗ ಒಳ್ಳೆಯ ರೀತಿಯಲ್ಲಿ ಬೆಳೀತದೆ. ಹೌದು. ಈ ಅಜೋಲವನ್ನು ನೀವು ಇದಕ್ಕೆಲ್ಲ ಮಿಶ್ರಣ ಮಾಡೋದ್ರಿಂದ ಮೇವಿನ ಜೊತೆಗೆ ಒಳ್ಳೆ ರೀತಿಯ ಹೌದು ಎಫೆಕ್ಟ್ ಉಂಟು. ಅದು ಖಂಡಿತವಾಗಿಯೂ ತಳಿಗಳಿಗೆ ಕೂಡ ಮತ್ತೆ ನಮ್ಮ ಎಲ್ಲ ಇದಕ್ಕೂ ಕೂಡ ಒಳ್ಳೆ ರೀತಿ ಉಪಯುಕ್ತ ಉಂಟು. ಅದು ಅದರಿಂದ ಹಿಂಡಿಯ ವ್ಯವಸ್ಥೆಯಲ್ಲಿ ಏನಾದರೂ ಕೂಡ ಕಮ್ಮಿ ಆಗಬೇಕು. ಹಿಂಡಿ ನಾವು 1.5 ಕೊಡುವಷ್ಟು ನಾವು ಒಂದು 3/4 ಸೇರಿಗೆ ತಂದಿದ್ದೇವೆ. 1.5 ಕೊಟ್ಟು ಹಾಕ್ತಿದ್ವಿ. ಈಗ 1.5 ಅಷ್ಟು 3/4 ಸೇರಿಗೆ ತಂದರೆ ಅದನ್ನು ಒಂದು ಅರ್ಧ kg ಅಷ್ಟು ಇದು ಅಜೋಲ ಕೊಟ್ಟರೆ ಅದು ಸೇಮ್ ಇದು ಬರುತ್ತೆ, ನಮಗೆ ಹಾಲು ಬರುತ್ತೆ. ಹೌದು. ಈಗ ಜೇನು ಕೃಷಿ ಕೂಡ ಮಾಡ್ತೀರಿ? ಹೌದು ಸರ್. ಜೇನು ಎಷ್ಟು ಪೆಟ್ಟಿಗೆ ಉಂಟು? ನಮ್ಮ ಹತ್ರ ಒಂದು 15 ಪೆಟ್ಟಿಗೆ ಜೇನು ಉಂಟು. ಈಗ ನೀವೇ ಮಾಡ್ತೀರಾ ಹೇಗೆ? ಈಗ ನಾವೇ ಮಾಡ್ತೇವೆ. ಈಗ ನಾವು ಕೂಡ ಇವರು ಪುತ್ತೂರು ರಾಧಾಕೃಷ್ಣ ಅವರಿದ್ದಾರಲ್ಲ, ಅವರಿಂದ ಟ್ರೈನಿಂಗ್ ಎಲ್ಲ ತಗೊಂಡು ಈಗ ಯೂಟ್ಯೂಬಲ್ಲಿ ನೋಡ್ಕೊಂಡು ಈಗ ನಾವೇ ಮೊನ್ನೆ ತೆಗೆದಿದ್ದೀವಿ. ಈಗ ಪಾರ್ಟಿಷನ್ ಅವುಗಳನ್ನು ಡಿವೈಡ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಮತ್ತೆಲ್ಲ ಕೆಲಸ ನಾವು ಮಾಡ್ತೀರಿ. ಹೌದು. ಜೇನು ಪೆಟ್ಟಿಗೆಗೆ ವಿಶೇಷವಾಗಿ ಏನು ಮುಖ್ಯವಾಗಿ ನಾವು ಜೇನನ್ನು ಸಾಕುವಾಗ ವ್ಯವಸ್ಥೆಗಳನ್ನು ಮಾಡಿ? ಅಂದರೆ ಅವುಗಳನ್ನು ಪ್ರತಿ ವಾರ ನೋಡಬೇಕು. ಯಾಕಂದರೆ ಅದರಲ್ಲಿ ಹೊಸ ರಾಣಿ ಕಣ ಉಂಟಾ ನೋಡ್ಕೊಳ್ಬೇಕು, ಮತ್ತು ಅದರಲ್ಲಿ ಹುಳ ಎಲ್ಲ ಬರುತ್ತೆ, ಅದೆಲ್ಲ ಬರುತ್ತೆ ನೋಡಬೇಕು. ಅದು ಬಂದ ತಕ್ಷಣ ಅದು ಓಡಿಬಿಡುತ್ತೆ. ಒಂದು ಗೂಡಲ್ಲಿ 2 ರಾಣಿ ಕಣ ಆದರೆ ಅದು ಡಿವೈಡ್ ಆಗಿ ಹೋಗುತ್ತೆ, ಅದನ್ನು ತೆಗಿಬೇಕು. ಹೀಗೆ ನಮ್ದು ಹೆಚ್ಚಾಗಿ ಸಹ ಹೋದದ್ದು ಸಹ ಉಂಟು. ಈಗ ನಾವು ಅದರ ಬಗ್ಗೆ ನಾಲೆಜ್ ಬಂದು ಈಗ ಸ್ವಲ್ಪ ನಾವು ಅದನ್ನು ಗಮನಿಸಿಕೊಂಡು ಈಗ ಸಾಧಾರಣ ಪೆಟ್ಟಿಗೆಯನ್ನು ಮೇಂಟೈನ್ ಮಾಡಿಕೊಂಡು ಬಂದಿದ್ದೇವೆ. ಎಷ್ಟು ದಿವಸಕ್ಕೊಮ್ಮೆ ನೋಡಬೇಕಾಗ್ತದೆ? ಪ್ರತಿ ಸಂಡೇ ಒಂದು ಗಂಟೆ ಬಿಡುವು ಮಾಡಿಕೊಂಡು ಎಲ್ಲ ಬಾಕ್ಸನ್ನು ನೋಡಿಕೊಂಡು ನಾವು ಪೆಟ್ಟಿಗೆಯನ್ನು ನೋಡಿಕೊಂಡು ಗಮನ ಹರಿಸ್ತಾ ಬರ್ತೇವೆ. ಈಗ ಈ ಜೇನು ನೊಣಗಳಲ್ಲಿ ಏನಾದರೂ ಕೂಡ 15 ಪೆಟ್ಟಿಗೆ ಸುಮಾರು ಉಂಟು ಹೇಳಿದ್ರಿ. ಹೌದು. ಇದರಲ್ಲಿ ಏನಾದರೂ ವ್ಯತ್ಯಾಸಗಳುಂಟು? ಒಂದೇ ಥರ ನೊಣಗಳೆಲ್ಲ? ಇಲ್ಲ, ನೊಣ ಒಂದೇ ರೀತಿ ಇರುತ್ತೆ. ಆದರೆ ಕೆಲವೊಂದರಲ್ಲಿ ಅವುಗಳ ಕೌಂಟ್ ಜಾಸ್ತಿ ಇರುತ್ತೆ. ಕೆಲವೊಂದು ಗೂಡಲ್ಲಿ ಫುಲ್ ಇದ್ದರೆ ಕೆಲವೊಂದರಲ್ಲಿ ಅವುಗಳು ಪ್ರಮಾಣ ಕಡಿಮೆ ಇರುತ್ತೆ. ಈಗ ಯಾವ ಗೂಡಲ್ಲಿ ಜಾಸ್ತಿ ಹುಳ ಇರುತ್ತೆ ಆ ಗೂಡಲ್ಲಿ ನಮಗೆ ಉತ್ತಮವಾದ ಜಾಸ್ತಿ ನಮಗೆ ಜೇನು ಇದು ಹಣಿ ಹೇಳ್ತೇವೆ ಅಲ್ಲ, ತುಪ್ಪ ಸಿಗುತ್ತೆ. ಕಡಿಮೆ ಇರೋದ್ರಲ್ಲಿ ನಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ. ವರ್ಷಕ್ಕೆ ಎಷ್ಟು ಸಲ ತುಪ್ಪ ತೆಗಿತೀವಿ? ನಾವು ಒಂದೇ ಸರಿ ತೆಗೆಯುವುದು ಅಂತದ್ದು. ಹೌದು. ಯಾಕಂದರೆ ಸೂಪರ್ ಕೊಟ್ಟು ನಾವು ಜೇನು ಮಾಡಿರುವಂಥದ್ದು ನಮ್ಮ ಪರಗಕ್ಕೋಸ್ಕರ ನಾವು ಫುಲ್ಲು ತೆಗೆದ್ರೆ ಅವರು ಓಡಿ ಬಿಡ್ತವೆ ಅನ್ನೋ ಭಯ ಸಹ ಉಂಟು. ಹಾಗೆ ಏನು ಮಾಡ್ತೇವೆ ಅಂದರೆ ಒಂದು ಎಲ್ಲ ಗೂಡಿನಲ್ಲಿ ಒಂದು ನಮಗೆ ಒಂದು 10-12 ಲೀಟರ್ ಅಷ್ಟು ನಮಗೆ ಜೇನು ಸಿಕ್ಕಿದೆ. ಮೆಷಿನ್ ನೀವು ಇಟ್ಕೊಂಡಿದ್ದೀವಿ? ಮೆಷಿನ್ ನಾವು ನಮ್ಮ ಹತ್ರ ಓನಿಲ್ಲ, ನಾವು ಬಾಡಿಗೆಗೆ ರೆಂಟಲ್ಲಿ ಸಿಗುತ್ತೆ ಮೂಡುಬಿದ್ರೆಯಲ್ಲಿ. ನಾವು ಅಲ್ಲಿಂದ ಕೊಂಡೋಗಿ ಅದನ್ನು ಮಾಡಿಕೊಂಡು ರಿಟರ್ನ್ ಕೊಟ್ಟಿದ್ದೇವೆ. ಆದರೆ ಜೇನು ಸಾಕಣೆಯನ್ನು ನೀವು ಪರಾಗಕ್ಕಾಗಿ? ಹೌದು ಅಂತ ಹೇಳಿದ್ರು ಅದೊಂದು ಉದ್ಯೋಗವಾಗಿ ಅಲ್ಲ. ಹೌದು. ಅಂದರೆ ನಮಗೆ ಅದ್ರೂ ಕೂಡ ಗೊತ್ತಾಗುತ್ತೆ. ಅಂದರೆ ನಮ್ಮ ಎಲ್ಲ ತೋಟದಲ್ಲ ಫಸಲೆಲ್ಲ ಇರುವ ನಮ್ಮ ಮನೆಯಲ್ಲಿ ಇದು ಉಂಟು, ಚಿಕ್ಕು ಗಿಡ ಉಂಟು, ಮತ್ತು ಹಾಗೆ ರಂಬೋಟಾನ್ ಉಂಟು, ಮತ್ತು ಹೆಚ್ಚಿನ ಫ್ರೂಟ್ಸ್ ಎಲ್ಲ ಉಂಟು. ಈಗ ಎಕ್ಸಾಂಪಲ್ ಇದು ಉಂಟು ಯಾವುದಂದರೆ ನುಗ್ಗೆಕಾಯಿ. ಮೊದಲೇ ನಮ್ಗೆ ಒಂದೇ ಟೈಮ್ ಆಗ್ತಿದೆ, ಈಗ ನಮ್ಗೆ ಆಲ್ ಸೀಸನ್
ವರ್ಷದ ಎಲ್ಲ ಟೈಮಲ್ಲಿ ಕೂಡ ನುಗ್ಗೆ ಆಗುತ್ತೆ, ಹಾಗೆ ಜಾಂಬು ಆಗುತ್ತೆ, ಹಾಗೆ ಚಿಕ್ಕು ಆಗುತ್ತೆ. ಅಂದರೆ ಅದು ಏನಂದರೆ ನಮಗೆ ಇದರ ಇಫೆಕ್ಟ್. ಅಂದರೆ ನೀವು ಹೊಸ ತಳಿಗಳನ್ನು ಮಾಡಿ ಇಲ್ಲ ನಮ್ದು ಇದ್ದ ತಳಿಯಲ್ಲಿ ಸಹ ಫುಲ್ ಕೊಡುತ್ತೆ. ಅದು ಅಂದರೆ ನಮಗೆ ಮೊದಲು ಇರಲಿಲ್ಲ. ಯಾವಾಗ ನಾವು ಜೇನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ನಂತರ ನಮಗೆ ಜಾಸ್ತಿ ಇಳುವರಿ ಕೂಡ ಜಾಸ್ತಿ, ಮತ್ತು ವರ್ಷದ ಆಲ್ ಸೀಸನ್ ಸಹ ಆಗ್ತಾ ಉಂಟು, ನಮಗೆ ಫಸಲು ಕೊಡ್ತಾ ಉಂಟು. ಹಾಗೆ ಈಗ ನೀವು ಯಾವ್ಯಾವ ತರಕಾರಿ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಿದ್ದೀರಿ? ಹಣ್ಣಲ್ಲಿ ನಮಗೆ ಮಾವು ಇರಬಹುದು, ಆಮೇಲೆ ನಮಗೆ ಕೋಕೋ, ಆಮೇಲೆ ಜಾಂಬು, ಆಮೇಲೆ ರಂಬೋಟನ್, ಡ್ರ್ಯಾಗನ್, ಈ ರೀತಿ ಎಲ್ಲ ಫ್ರೂಟ್ಸ್ ಎಲ್ಲ ಮಾಡಿದ್ದೇವೆ. ಇದು ಮನೆಗಾಗಿ ಅಥವಾ ಮಾರುವಂಥ? ಅಲ್ಲ, ನಾವು ರಂಬೋಟನ್ ಗಿಡ ಸ್ವಲ್ಪ ಜಾಸ್ತಿ, ಒಂದು 60 ಗಿಡ ಹಾಕಿದ್ವಿ. ಅದೊಂದು ಕಮರ್ಷಿಯಲ್ಗೋಸ್ಕರ ಮಾಡಿ, ಮತ್ತೆಲ್ಲ ನಮಗೆ ಮನೆಗೋಸ್ಕರ ಎಲ್ಲ ಮಾಡಿರುವಂಥದ್ದು. ಎಷ್ಟು ರಂಬೋಟನ್ ಗಿಡ ಈ ಟೈಪ್ನ ತಳಿಗಳೆಲ್ಲ ಉಂಟು? ರಂಬೋಟನ್ ಒಂದೇ ಟೈಪ್, N18 ಒಂದೇ ಟೈಪ್ ಅಲ್ಲಿ ನಾವು 60 ಗಿಡವನ್ನು ಹಾಕಿದ್ದೇವೆ. 2 ವರ್ಷ ಆಯ್ತು. ಈ ಸರಿ ಹೂವು ಬಿಟ್ಟಿತ್ತು, ಅದನ್ನು ತೆಗೆದಿದ್ದೇವೆ. ನೆಕ್ಸ್ಟ್ ಇಯರ್ ಇಂದ ನಮಗೆ ಸ್ವಲ್ಪ ಕೊಯ್ಲಿಗೆ ಬರಬಹುದು, ಹಿಲ್ಲೆಲ್ಲ ಸಿಗಬಹುದು. ಈಗ ನೀವು ಬರ್ತಾ ಇಲ್ಲ? 2 ವರ್ಷ ಆದದಷ್ಟೇ ನಮಗೆ. ಈಗ ರಂಬುಟಾನಿಗೆ ವಿಶೇಷವಾದಂತಹ ಒಂದು ಗಮನ ಕೊಡಬೇಕಾಗ್ತದೆ, ಹೇಗೆ ಅದರದ್ದು? ಅಂದರೆ ರಂಬುಟಾನಿಗೆ ಅಂದರೆ ನೀರು ಸ್ವಲ್ಪ ಜಾಸ್ತಿ ಸರ್. ಮತ್ತೆ ಇದೆ ನಮಗೆ ಹಟ್ಟಿ ಗೊಬ್ಬರ ಹಾಕ್ತೇವೆ, ಮತ್ತೆ ಇದರಲ್ಲಿ ಕೋಳಿ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ತೇವೆ. ಅದಕ್ಕಂಗೆ ನಾವು ಯಾವುದೇ ನಮ್ಮ ತೋಟಕ್ಕೆ ನಾವು ಇದು ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿಲ್ಲ, ನಾವು ಹಟ್ಟಿ ಗೊಬ್ಬರವನ್ನೇ ಜಾಸ್ತಿಗೆ ಬಳಸುವಂಥದ್ದು. ಹಾಗಿರುವಾಗ ನಮ್ಮ ಎಲ್ಲ ಗಿಡಗಳು ಕೂಡ ನೋಡಲಿಕ್ಕೆ ಉತ್ತಮವಾಗಿ ಹಸಿರಾಗಿ ಒಳ್ಳೆಯದಾಗಿ ಇರುತ್ತೆ. ಹೌದು, ರಂಬುಟಾನ್ ಒಳ್ಳೆಯ ಫಲ ಕೊಟ್ಟದ್ದುಂಟ? ಅಂದ್ರೆ ಈಗ 2 ವರ್ಷ ಆದದ್ದು. ಸರಿ ಹೀಲ್ಡ್ ಬಂದಿತ್ತು, ನಾವು ಅದಕ್ಕೆ ನಾವು ಏನು ಮಾಡಿದೆ, ಅದನ್ನು ತೆಗೆದಿದ್ದೇವೆ. ಅವುಗಳಂದ್ರೆ ಸಣ್ಣದ್ರಲ್ಲಿ ಬಂದ್ರೆ ಹೂವು ಬಿಟ್ಟರೆ ಅದನ್ನು ತೆಗಿಬೇಕಂತ ಹೇಳಿದ್ದಾರೆ. ಅದಕ್ಕೆ ಈ ಸರಿ ತೆಗೆದು ನೆಕ್ಸ್ಟ್ ಇಯರ್ ಇಂದ ನಮಗೆ ಸ್ವಲ್ಪ ಫಸಲು ಬರ್ಬೋದು. ಹೌದು. ಮತ್ತೆ ನೀವು ಸ್ಥಳೀಯ ಗಿಡಗಳನ್ನು ಕೂಡ ಬೆಳೆಸಿದ್ದೀರಿ ಹೇಳಿದ್ರೆ, ಅಂದ್ರೆ ಸ್ಥಳೀಯ ಅಂತಲ್ಲ, ಮಾವು ಇರಬಹುದು, ಇದನ್ನೆಲ್ಲ ಮಾರಾಟ ವ್ಯವಸ್ಥೆ? ಅದನ್ನೆಲ್ಲ ಮಾರಾಟ ಮಾಡುದಿಲ್ಲ, ನಮಗೆ ಮನೆಗೋಸ್ಕರ ಮಾವು ಇರಬಹುದು, ಜಾಕ್ ಫ್ರೂಟ್ಸ್, ಇದೆಲ್ಲ ಚಿಕ್ಕು, ಇದೆಲ್ಲ ನಮ್ಮ ಮನೆಗೆ ಬೇಕಾದಷ್ಟು, ಮತ್ತೆ ನಮ್ಮ ನೆರೆಕರೆಯವರಿಗೆ ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೀಗೆಲ್ಲ ಕೊಡ್ತೇವೆ ನಾವು. ಈಗ ಭತ್ತವನ್ನು ಕೂಡ ಬೆಳೆಸ್ತಾ ಇದ್ದೀವಿ. ಹೌದು ಸರ್. ಭತ್ತದ ಬೆಳೆ ಅನ್ನುವಂಥದ್ದು ನಮ್ಮ ಕರಾವಳಿ ಜಿಲ್ಲೆಗಳಲ್ಲೆಲ್ಲ ತುಂಬ ಕಡಿಮೆ ಆಗಿದೆ. ಹೌದು. ಈ ಭತ್ತವನ್ನು ನೀವು ಎಷ್ಟು ಮಾಡ್ತಾ ಇದ್ದೀರಿ? ಮತ್ತೆ ನಾವು ಈಗ ಒಂದೇ ಬೆಳೆ ಮಾಡುದು, ಯಾಕಂದ್ರೆ ನಮ್ಮ ಗದ್ದೆಯ ಅಕ್ಕಪಕ್ಕದವರು ಸಹ ಹಾಗೆ, ಅಂದ್ರೆ ನಾವು ಎಲ್ಲರೂ ಮಾಡಿದ್ರೆ ನಮಗೆ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಾದ್ರೆ ಒಂದೇ ಗದ್ದೆ ಮಾಡಿದಿದ್ರೆ ಎಲ್ಲ ನವಿಲಿನ ಉಪದ್ರ ಇರಬಹುದು, ಮತ್ತೆ ಬಾಂಬುಚ್ಚಿ ಇರಬಹುದು, ಎಲ್ಲದರ ಸಮಸ್ಯೆ ಉಂಟು, ಕಾಡು ಹೊಂದಿರಬಹುದು. ಹಾಗೆ ನಾವು ಅಂದ್ರೆ ಸುಗ್ಗಿ ಒಂದು ಬೆಳೆ ಮಾಡ್ತೇವೆ, ಆ ಟೈಮಲ್ಲಿ ನಮಗೆ ಎಲ್ಲರೂ ಸೇರಿ ಮಾಡಿರುವಂಥದ್ದು. ಆ ಟೈಮಲ್ಲಿ ಮಾಡಿದ್ರೆ ನಮಗೆ ಒಂದೇ ಬೆಳೆಯಲ್ಲಿ ನಮಗೆ ಎಷ್ಟು ಬೇಕಾ ಅಷ್ಟು ನಮಗೆ ಫಸಲು ಸಿಗುತ್ತೆ ಒಂದು ಗದ್ದೆಯಲ್ಲಿ. ಅದರಲ್ಲಿ ನಮಗೆ ಬೈ ಹುಲ್ಲು ನಮಗೆ ದನಕ್ಕಾಗುತ್ತೆ, ಮತ್ತೆ ನಮಗೆ ಅನ್ನಕ್ಕೆ ಆಹಾರಕ್ಕಾಗಿ ನಮಗೋಸ್ಕರ ಭತ್ತವನ್ನು ನಮಗೆ ಇದು ಮಾಡ್ತೇವೆ. ನಾವು ಹೊರಗೆ ಮಾಡುವುದಿಲ್ಲ. 1 ವರ್ಷಕ್ಕೆ ಬೇಕಾದಷ್ಟು ನಮಗೆ ಭತ್ತದಲ್ಲಿ ನಮಗೆ ಅಕ್ಕಿ ಸಿಗುತ್ತೆ. ಯಾವುದು ಭತ್ತದ ತಳಿ ಯಾವುದು? ನಾವು ಹೋದ ಸರಿ ನಾವು ಕಜ್ಜಿಯ ಹಾಕಿದ್ದೀವಿ. ಜಯ, ಕಜ್ಜಿಯ ಜಯ, ಹೌದು ಕಜ್ಜಿಯ. ಹಾಗೆ ಕಜ್ಜಿಯ ಮಾಡಿದ್ವಿ. ಅಂದ್ರೆ ವರ್ಷಕ್ಕೊಂದು ಚೇಂಜಸ್ ಮಾಡ್ಕೊಂಡಿದ್ದೇವೆ, ಒಂದೇ ಇದು ಮಾಡೋದಿಲ್ಲ. ಯಾವುದು ನೋಡಿಕೊಂಡು ಆ ಟೈಮಲ್ಲಿ ಯಾವುದು ಒಳ್ಳೇದಿರುತ್ತೆ ಅದನ್ನು ಬೀಜ ತಕೊಂಡು ಬಂದು ಆರಿಸಿ ಅದನ್ನು ಹಾಕುವಂಥದ್ದು. ಇದಕ್ಕೆ ಏನಾದರೂ ಕೂಡ ಯಂತ್ರಗಳನ್ನು ಉಪಯೋಗಿಸ್ತಿದ್ದೀರಾ ಹೇಗೆ? ಕಟಾವ್ಗೆ ನಾವು ಯಂತ್ರ ಉಪಯೋಗಿಸ್ತಿದ್ದೇವೆ. ಮತ್ತೆ ಉಳ್ಳಿಕ್ಕೆ ಹೌದು, ಈಗ ಟ್ರ್ಯಾಕ್ಟರ್. ಈಗ ಮೊದಲಿತ್ತು ಮನೆಯಲ್ಲಿ 2 ಜೋಡಿ, ಹೌದು, ಕಂಬಳದ ಕೋಣ ಸಹ ಇತ್ತು. ಈಗ ಅದು ಎಲ್ಲಿಗೂ ಇಲ್ಲ. ಹಾಗಿರುವಾಗ ನಾವು ಮಿಷಿನಿಂದ ಯೂಸ್ ಮಾಡಬೇಕಲ್ಲ, ಮನೆಯವರು ಜನ ಸಿಗುವುದಿಲ್ಲ. ಕಟಾವು ಮಾಡಲಿಕ್ಕೆ ಸಹ ಹಾರ್ವೆಸ್ಟ್ಗೆ ಸಹ ಬರುತ್ತೆ ಮಿಷಿನ್. ಮತ್ತೆ ಇದಕ್ಕೂ ಕೂಡ ನಾವು ಟ್ರ್ಯಾಕ್ಟರಿಂದ ಉಳುಮೆ ಮಾಡ್ತೇವೆ. ಸಾಮಾನ್ಯ ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ? 1 ಎಕರೆ ಜಾಗದಲ್ಲಿ ನಾವು ಭತ್ತವನ್ನು ಮಾಡ್ತಿದ್ದೇವೆ. ಹೌದು ಸರ್. ನಿಮ್ಮ ಮುಖ್ಯವಾದಂತಹ ಬೆಳೆ ಅಂತ ಹೇಳಿದ್ರೆ ಅಡಿಕೆ. ಸುಮಾರು ಎಷ್ಟು? 2,000 ಅಡಿಕೆ ಗಿಡ ಉಂಟು ನಮ್ಮ ಹತ್ರ. ಅದರಲ್ಲಿ ಎಲ್ಲ ಥರ ಉಂಟು. ನಮ್ಮದು ಲೋಕಲಲ್ಲಿ ಸೈಗನ್ ಇರಬಹುದು, ಆಮೇಲೆ ಮೋಹಿತ್ ನಗರ್ ಇರಬಹುದು, ಆಮೇಲೆ ವಿಟ್ಲ, ಹಾಗೆ ಇಂಟರ್ ಮಂಗಳ, ಹೀಗೆ ಎಲ್ಲ ಥರ ಸಹ ಹಾಕಿದ್ದೇವೆ ನಮ್ಮ ಇದರಲ್ಲಿ ಯಾವುದು ನಿಮಗೆ ಹೆಚ್ಚು ಖುಷಿ ಕೊಟ್ಟದ್ದು? ಅಂದರೆ ಖುಷಿ ಅಂದರೆ ನಾವು ಜಾಸ್ತಿ ನಮಗೆ ಲೋಕಲೇ ಒಳ್ಳೆಯದು. ಯಾಕಂದರೆ ಅದು ಹೀಳ್ಳಿಗೆ ಬರುವಂಥದ್ದು ಲೇಟ್, 6 ವರ್ಷದ ನಂತರ, 5-6 ವರ್ಷದ ನಂತರ. ಆದರೆ ಅದು ಬಾಳಿಕೆ ಕೂಡ ಜಾಸ್ತಿ. ಹಾಗಿರುವಾಗ ನಮಗೆ ಲೋಕಲ್ಲೇ ಒಳ್ಳೇದಂತ ಅಂದ್ಕೊಳ್ತೀವಿ. ಮತ್ತು ಇದು ಇಂಟರ್ಮಂಗಳಕ್ಕೆಲ್ಲ ರೋಗಗಳು ಸ್ವಲ್ಪ ಜಾಸ್ತಿ. ಹೌದು, ಅದು ಸಣ್ಣದರಲ್ಲೇ ಹೋಗೋದು ಜಾಸ್ತಿ. ಹಾಗಿರುವಾಗ ನಮಗೆ ಸಾಕಾಣಿಕೆ ಕೂಡ ಅದು ಒಳ್ಳೇದಂತ ಅಂದ್ಕೊಳ್ತೇವೆ. ಲೋಕಲ್ ಗಿಡಗಳೇ ಒಳ್ಳೆಯದು. ಹೌದು, ನಮ್ಮ ಕರಾವಳಿ ಈ ಭಾಗಕ್ಕೆ. ಆದರೆ ಈಲ್ಡ್ ಅಲ್ಲಿ ಸ್ವಲ್ಪ ಅಂತ ಹೇಳಿದ್ರೆ ಇಳುವರಿ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಹೌದು, ಇಳುವರಿ ಕಡಿಮೆ ಆದ್ರೂ ಕೂಡ ಜಾಸ್ತಿ ಬಾಳಿಕೆ ಬರುತ್ತೆ.
ಅಂದರೆ ಯಾಕಂದರೆ ಇದು ನಮಗೆ 3 ವರ್ಷದಲ್ಲಿ ಸ್ಟಾರ್ಟ್ ಆದರೆ 20 ವರ್ಷದಲ್ಲಿ ನಮಗೆ ಇಂಟರ್ಮಂಗಳ ಮುಗಿಯುತ್ತೆ. ಇದು ಒಂದು 35-40 ವರ್ಷ ತನಕ ಕೊಡುವಂಥದ್ದು ಉಂಟು. ನಾವು ನಮ್ಮ ಮನೆಯಲ್ಲಿ ನಮಗೆ ಈಗ 32 ವರ್ಷ, ಅಂದರೆ ನಾವು ಹುಟ್ಟುವ ಟೈಮಲ್ಲಿ ಇಟ್ಟದ್ದು ಗಿಡಗಳಿಗೆ ಕೂಡ ಈಗ ಸಹ ಇದು ಕೊಡ್ತಾ ಉಂಟು, ಫಲ ಕೊಡ್ತಾ ಉಂಟು. ಆ ಟೈಮಲ್ಲಿ ಇರುವಂಥದ್ದು. ಅದೇ ಇಂಟರ್ಮಂಗಳ ನಾವು ಟೈಮಲ್ಲಿ ಇಟ್ಟದ್ದು ಹೆಚ್ಚಿನ ಹೋದದ್ದುಂಟು. ಹಾಗೆ ಅದರ ಜೊತೆ ರೋಗಗಳು ಕೂಡ ರೋಗ ಜಾಸ್ತಿ. ಹೌದು. ಈಗ ಇದನ್ನ ಕೊಯ್ಲಿಕ್ಕೆ ಮತ್ತೆ ಈ ಬೋರ್ಡ ಮಿಶ್ರಣ ಅಥವಾ ಮೈಲ್ತುತ್ತು ನಾವು ಬಿಡುವುದಕ್ಕೆ ನಿಮ್ಮದೇನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಅಂದ್ರೆ ಮಿಷಿನ್ ನಾವು ಮಾಡ್ಕೊಂಡಿದ್ದೇವೆ. ಮತ್ತೆ ನಾವು ಬಿಡ್ಲಿಕ್ಕೆ ಜನನಿ ಬರ್ತಾರೆ. ಈಗ ಎಲ್ಲ ಮಿಷನರಿ ಬಂದಿದೆ. ಮಿಷನಲ್ಲಿ ಅವರು ಒಂದು 2-3 ಜನ ಬರ್ತಾರೆ. ಒಂದು 2 ದಿನದಲ್ಲಿ ಎಲ್ಲ ನಮ್ಮ ತೋಟಕ್ಕೆ ಬಿಟ್ಟು ಅವರು ಹೋಗ್ತಾರೆ. ಹಾಗೆ. ಓಹೋ, ಹಾಗಿದ್ರೆ ಇದರಿಂದಾಗಿ ನಿಮ್ಗೇನು ಕೆಲಸದವರ ತೊಂದರೆ ಏನು ಆಗಲಿಲ್ಲ? ಕೆಲವೊಂದ್ಸರಿ ಟೈಮ್ ಆಗುತ್ತೆ ಸರ್. ಕೆಲವೊಂದ್ಸರಿ ನಾವು ಮೈಲ್ತುತ್ತೆಲ್ಲ ರೆಡಿ ಮಾಡಿ ಇಡುವಾಗ ಅವರು ಸಿಗುವುದಿಲ್ಲ, ಅವರಿಗೆ ಬೇರೆ ಬೇರೆ ಕಡೆ ವಹಿಸ್ಕೊಂಡಿರ್ತಾರೆ, ಅವರೆಲ್ಲ ಮುಗಿಸದೆ ಬರುವುದಿಲ್ಲ. ಹಾಗಿರುವ ಕೆಲವೊಂದ್ಸರಿ ನಮ್ದು ಅಲ್ಲಿ ರೋಗ ಎಲ್ಲ ಬಂದು ಹೋದ ಸರಿ ನಮ್ಗೆ ಹಾಗೆ ಆಗಿದೆ. ಅಂದ್ರೆ ಜೂನಲ್ಲಿ ನಾವು ಬಿಡುವರು, ಜೂನಲ್ಲಿ ಸ್ವಲ್ಪ ಮಳೆ ಕಡಿಮೆ ಅಂತ ನಾವು ಸ್ವಲ್ಪ ವೇಟ್ ಮಾಡಿದ್ವಿ. ಮತ್ತೆ ಬಿಟ್ಟದ್ದು ನಾವು ಆಗಸ್ಟ್ ಫಸ್ಟಿಗೆ, ಜುಲೈಯಲ್ಲಿ ಆಗ್ಲೇ ಇಲ್ಲ ಬಿಡ್ಲಿಕ್ಕೆ. ಜುಲೈಯಲ್ಲಿ ಫುಲ್ಲು ಮಳೆ. ಹಾಗೆ ನಮಗೆ ಬಿಟ್ಟ ತಕ್ಷಣ ಎಲ್ಲ ಉದುರಿಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಈ ಸರಿ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಮದ್ದು ಎಲ್ಲ ಇದು ಮಾಡಿ. ಈಗ ನೋಡ್ಬೇಕು, ಈಗ ಒಂದು ನೆಕ್ಸ್ಟ್ ವೀಕ್ ಆಚೆ ಬಿಡ್ಬೇಕಂತಿದ್ದೇವೆ ಮೊದಲೇ. ಈಗ ಈ ಉಳಿದ ಎಲ್ಲ ಇದಕ್ಕೆ ಹೋಲಿಸಿದ್ರೆ ಅಡಿಕೆ ಅನ್ನುವಂಥದ್ದು ಹೆಚ್ಚು ನಮಗೆ ಲಾಭದಾಯಕ. ಹೌದು. ಆದರೂ ಕೂಡ ಈ ಸಮಗ್ರ ಕೃಷಿ ಅಂತ ಹೇಳುವಂಥದ್ದು ನಿಜವಾಗೂ ಅಗತ್ಯ ಅಂತ ಹೇಳುವಂಥದ್ದು. ಹಾಗೆ ತೆಂಗು ಕೂಡ ಮಾಡಿದ್ದೀರಿ. ತೆಂಗನ್ನ ಸುತ್ತಲೂ ನೆಟ್ಟಿದ್ದೀರಾ? ಸುತ್ತಲೂ ಒಂದೇ ತೆಂಗಿನ ತೋಟ ಅಂತ ನಾವು ಮಾಡಲಿಲ್ಲ. ಈ ಅಡಿಕೆ ತೋಟ ಇರ್ಬೋದು, ಅದರ ಸುತ್ತ, ಆಮೇಲೆ ನಮ್ಮ ಇದು ಭತ್ತದ ಕೃಷಿ ಅಂತ ಹೇಳಿದೆವು ಅದರ ಸುತ್ತ, ಹೀಗೆ ನಮ್ಮ ಕಾಂಪೌಂಡಿನ, ಈಗ ನಮ್ಮ ತೋಟಲ್ಲಿ ಎಷ್ಟು ಜಾಗ ಉಂಟು ಅದರ ಸುತ್ತ ನಾವು ಇದು 30 ಫೀಟಿಗೆ ಒಂದು ಇದು ಇಟ್ಟಿದ್ದೇವೆ, ತೆಂಗಿನ ಮರ ಇಟ್ಟು ಅದಕ್ಕೆ ನಾವು ಆರೈಕೆ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ. ಅದರಲ್ಲಿ ಏನಾದರೂ ವಿಶೇಷವಾದಂತಹ ತಳಿಗಳನ್ನು ಏನಾದರೂ ಬೆಳೆಸ್ತೀರಾ? ನಾವು ಲೋಕಲ್ ತಳಿ ಇಟ್ಟದ್ದು. ಅಂದರೆ ಅದು ಕೂಡ ಹಾಗೆ ವಿಶೇಷ ತಳಿಗಳನ್ನ ಇಟ್ಟರೆ ಅದು ಯಾವಾಗ ಹೋಗುತ್ತೆ ಅಂತ ಹೇಳಿ ಆಗುದಿಲ್ಲ. ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲಿ ಅಂತ ಹೇಳಿದ್ರೆ ಒಂದು ಎಡೆಯಲ್ಲಿ ನಾವು ಯಾವುದಾದ್ರೂ ಕೂಡ ಬೇರೆ ಬೆಳೆಗಳನ್ನು ಬೆಳೆಸ್ತೇವೆ. ನೀವು ಏನೆಲ್ಲ ಬೆಳೆಸ್ತೇವೆ? ನಾವು ಕಾಳು ಮೆಣಸು ಹಾಕಿದ್ದೇವೆ. ಈಗ ಸ್ವಲ್ಪ ಕೋಕೋ ಹಾಕಿದ್ದೇವೆ. ಈ ಸರಿ ಸ್ವಲ್ಪ ಜಾಸ್ತಿ ಕೋಕೋವನ್ನು ಹಾಕ್ಬೇಕಂದ್ರೆ ನಾವು ರೇಟ್ ಜಾಸ್ತಿ ಬಂದ ಈ ಸರಿ ರೇಟ್ ಜಾಸ್ತಿ ಉಂಟು. ಮತ್ತೆ ಅದರಿಂದ ನಮಗೆ ತೋಟಕ್ಕೆ ಏನು ಸಮಸ್ಯೆ ಇಲ್ಲ ಅನ್ಕೊಳ್ಳಿ. ಒಂದು ಕೂಲಾಗಿರುತ್ತೆ ತೋಟ. ಅದರಿಂದ ಅದು ಜಾಸ್ತಿ ನೀರು ಸಹ ಅದಕ್ಕೆ ಬೇಕಂತಿಲ್ಲ. ಮತ್ತೆ ಅದು ನಮಗೆ ಮೇಂಟೈನ್ ಕೂಡ ಕಡಿಮೆ. ಹಾಗಿರುವಾಗ ಸ್ವಲ್ಪ ಕೋಕೋ ಗಿಡಗಳೆಲ್ಲ ಪಕ್ಕದಲ್ಲಿದ್ದ ಏನು ಅಡಿಕೆ ಗಿಡಕ್ಕೆ ಹಾಕಿದ ಗೊಬ್ಬರದ ಸಾರ ಎಲ್ಲ ತಿಂತವೆ ಅಂತ ಒಂದು ಜನರು ಹೇಳ್ತಾರೆ, ಹೌದಾ? ನಮ್ಗೇನು ಗೊತ್ತಾಗುದಿಲ್ಲ ಸರ್. ಅಂದ್ರೆ ಅಡಿಕೆಯಲ್ಲಿ ಅದಕ್ಕೆ ಆಗೋಷ್ಟು ಆಗತ್ತೆ, ಕೋಕೋದಲ್ಲಿ ಸಹ ಫಲ ಕೊಡುತ್ತೆ. ಹಾಗಿರುವಾಗ ಯಾವುದೇ ಸಮಸ್ಯೆ ಇಲ್ಲ. ಅದು ಸರಿ. ಮತ್ತೆ ನೀವು ಕಾಳುಮೆಣಸಿನ ಬಳ್ಳಿ ಎಲ್ಲ ಇದಕ್ಕೂ ಬಿಟ್ಟಿದ್ದೀರಾ? ಹಾಗೆ ನಾವು ಕಾಳುಮೆಣಸನ್ನು ನಾವು ಇದಕ್ಕೆ ಅಡಿಕೆಗೆ ಮಾತ್ರ ಬಿಟ್ಟದ್ದು. ಈಗ ಆಲ್ಮೋಸ್ಟ್ ನಮ್ದಲ್ಲಿ ಹೆಚ್ಚಿನ ಹೋದದ್ದುಂಟು. ಹೋದ ವರ್ಷ ಅದಕ್ಕೆ ರೋಗ ಬಂತು, ನಮ್ಗೆ ಅಲಕ್ಕ ಹೋಗಿದೆ. ಈಗ ಪುನಃ ನಾವು ನೆಟ್ಟಿದ್ದೇವೆ. ಓಹೋ, ಹಾಗೆ. ಯಾವುದದು? ಅದೇ ಲೋಕಲೇ ನಾವು ನೆಟ್ಟದ್ದು. ನಾವು ತಂದದ್ದಲ್ಲ, ನಮ್ಮ ಮನೆಯಲ್ಲಿ ಇದ್ದದನ್ನೇ ಕಟ್ ಮಾಡ್ಕೊಂಡು ಎಲ್ಲದಕ್ಕೂ ನಾವು ಮಳೆಗಾಲದಲ್ಲಿ ಬಿಟ್ಟದಂಥದ್ದು. ಮೊದಲು ಸಹ ಅದೇ ಬಿಟ್ಟದ್ದು, ಒಳ್ಳೇದಿತ್ತು. ಅದನ್ನು ಈಗ ಅದರಲ್ಲಿ ಹೆಚ್ಚಿನ ಹೋದದ್ದು ಹೋಗಿದೆ. ಅದಕ್ಕೆ ಹೋದ ವರ್ಷ ಪುನಃ ನಾವು ಎಲ್ಲದಕ್ಕೂ ರಿಪೀಟ್ ಆಗಿ ನೆಟ್ಟಿದ್ದೇವೆ. ಈಗ ಕಾಳುಮೆಣಸಿನ ಕೃಷಿಯಲ್ಲಿ ಅದನ್ನು ಕೊಯ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾರೆ. ನಿಮ್ಗೇನಾದ್ರೂ ಸಮಸ್ಯೆ ಕಂಡು ಬಂದದ್ದು? ಸಮಸ್ಯೆ ಇಲ್ಲ ಸರ್, ನಾವೇ ಕೊಯ್ತೇವೆ. ಸಮಸ್ಯೆ ಇಲ್ಲ. ಇಲ್ಲದ್ರೆ ಹೊರಗಿಂದ ಕೊಯ್ಸಿದ್ರೆ ಹೌದು ಕಷ್ಟ. ಹೌದು, ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಆದ್ರೆ ಇದಕ್ಕೆಲ್ಲ ಮೇಲೆ ಹೋಗಿ ಕೊಯ್ಲಿಕ್ಕೆ ಸ್ವಲ್ಪ ಜನ ಎಲ್ಲ ಸಿಗುವುದಿಲ್ಲ. ನಾವೇ ಫ್ರೀ ಇರುವಾಗ ನಾವೇ ಸಂಜೆ ಬೆಳಿಗ್ಗೆ ಎಲ್ಲ ಹೋಗಿ ಕೊಯ್ಕೊಂಡು ನಾವೇ ಇದು ಮಾಡ್ತೇವೆ, ಹಾರ್ವೆಸ್ಟ್ ಮಾಡ್ತೇವೆ. ಈಗ ಈ ಸಮಗ್ರ ಕೃಷಿಯ ಒಂದು ವ್ಯವಸ್ಥೆಯ ಒಂದು ಯೋಚನೆ ನಿಮಗೆ ಹೇಗೆ ಬಂದದ್ದು? ಇದು ಅಂದರೆ ನಮಗೆ ಯೋಚನೆ ಅಂದರೆ ನಮ್ಮ ಜಾಗ ಎಷ್ಟು ಉಂಟು ಅಂತ ನಮ್ಗೆ ಗೊತ್ತುಂಟು. ಅಂದರೆ ನಮಗೆ ಒಂದೇ ಬೇಡ, ಎಲ್ಲವೂ ಬೇಕಂತ. ಅಂದರೆ ನಾವು ಪೌಲ್ಟ್ರಿ ಮಾಡಬೇಕಂತ ಇದ್ವಿ. ಈಗ ಎಲ್ಲ ಕಡೆ ಪೌಲ್ಟ್ರಿ ಹಾಗಿರುವಾಗ ನಮಗೆ ಹೊಸದಾಗಿ ಕಾನ್ಸೆಪ್ಟ್ ಬಂದದ್ದು ಮೀನು ಮಾಡುವ ಅಂತ. ಅಂದರೆ ಹೊಂಡ ಉಂಟು, ಹೊಂಡದಲ್ಲಿ ನೀರು ಶೇಖರಣೆ ಆಗುತ್ತೆ, ತೋಟಕ್ಕೆ ಆಗುತ್ತೆ, ಅದರೊಟ್ಟಿಗೆ ನಾವು ಇದಕ್ಕೂ ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ತೋಟಕ್ಕೆ ಗೊಬ್ಬರ ಬೇಕಷ್ಟು, ಅದಕ್ಕೆ ದನ ಉಂಟು, ನಮಗೆ ಅದಕ್ಕೆ ಆಡು ಉಂಟು. ಹೀಗೆ ನಾವು ಯಾವ ಜಾಗ ಉಂಟು, ಜಾಗದಲ್ಲಿ ಏನು ಕೃಷಿ ಮಾಡಿಕೊಂಡು ಅಂತ ನಮ್ಮ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಎಲ್ಲ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಇದು ಒಟ್ಟಾರೆಯಾಗಿ ಕೃಷಿ ಅನ್ನುವಂಥದ್ದು, ನೀವೊಬ್ಬರು ಸರ್ಕಾರಿ ಉದ್ಯೋಗಿ ಆಗಿದ್ದು ಇದು ಲಾಭದಾಯಕ
ನೀವು ಕೃಷಿ ಇದು ಸರ್ಕಾರಿ ಉದ್ಯೋಗಿ ಅಲ್ಲದಿದ್ದರೂ ನಾನು ಹೀಗೆ ಬದುಕಬಹುದು ಕೃಷಿಯಿಂದ ಅಂತ ಖಂಡಿತವಾಗಿ ಬದುಕಬಹುದು. ಯಾಕಂದ್ರೆ ಈಗ ನಮ್ಮ ಮನೆಯಲ್ಲಿ ತಂದೆ ಎಲ್ಲ ಇದನ್ನು ನೋಡ್ಕೊಂಡಿದ್ದಾರೆ. ಅಂದ್ರೆ ನಾವು ಹೇಳಿದ್ರೆ ಅವರು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಈಗ ನಾವು ರಜೆಯಲ್ಲಿ ನಾವು ಮಾಡ್ತೇವೆ. ಕೃಷಿಯಲ್ಲಿ ನಮಗೆ ನೆಮ್ಮದಿ ಸಿಗುತ್ತೆ, ಒಳ್ಳೆದೇ ಲಾಭ ಸಹ ಉಂಟು. ಮತ್ತೆ ಇದು ಕೆಲಸದಲ್ಲಿ ಸ್ವಲ್ಪ ಒತ್ತಡದೆಲ್ಲ ಜಾಸ್ತಿ. ಕೃಷಿಯಲ್ಲಿ ಆ ರೀತಿ ಏನಿಲ್ಲ, ನಮ್ದೇ ಜಾಗ, ನಾವೇ ಕೃಷಿ. ಅಂದ್ರೆ ನಮ್ಗೆ ಫುಲ್ ಟೈಮ್ ಕೊಟ್ಟರೆ ಇನ್ನಷ್ಟು ನಾವು ಇಂಪ್ಲಿಮೆಂಟ್ ಮಾಡಬಹುದು ನಮ್ಮ ಕೃಷಿಯನ್ನು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೃಷಿಕರು ಹೊಸ ಕೆಲವು ಗಿಡಗಳನ್ನು ಬೆಳೆಸುವುದು, ಹೊಸ ವಿಧಾನಗಳನ್ನ ಅಳವಡಿಸಿಕೊಳ್ಳುವುದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ನೀವೇನಾದ್ರೂ ಮಾಡಿದ್ದೀರಾ? ಹೇಗೆ? ಪುನಃ ನಾವು ಹೊಸ ಆಲೋಚನೆಗೆ ಕೈ ಹಾಕಿದ್ದೀವಿ. ಅಂದ್ರೆ ನಾವು ನಮ್ಮ ಲೋಕಲಲ್ಲಿ ಇಲ್ಲಿ ಆಗುದಿಲ್ಲಂತೆ, ಅಂದ್ರೆ ನಮ್ಮ ಮೀನನ್ನು ಬ್ರೀಡಿಂಗ್ ಮಾಡಬೇಕಂತ ನಾವು ಹೊಸ ಕಾನ್ಸೆಪ್ಟ್ಗೆ ಕೈ ಹಾಕ್ತಿದ್ದೇವೆ. ಸಣ್ಣ ಹೊಂಡ ಮಾಡಿಕೊಂಡು ನಮ್ಮದಲ್ಲಿರೋ ದೊಡ್ಡ ಮೀನುಗಳನ್ನು ಹಿಡಿದು ಮೇಲ್ ಫೀಮೇಲ್ ಸಪ್ರೇಟ್ ಮಾಡಿಕೊಂಡು ಅವಿಗೆ ಹಾರ್ಮೋನ್ ಇಂಜೆಕ್ಟ್ ಮಾಡಿಕೊಂಡು ಅವುಗಳನ್ನ ಮೀನು ಮರಿ ಉತ್ಪಾದನೆ ಮಾಡಿ ನಮ್ಮ ಲೋಕಲ್ ಅವರಿಗೆ. ಇಲ್ಲಿಂದ ಹೋದ ವರ್ಷ ನಾವು ಮೀನು ಬೇಕಿತ್ತು, ನಮಗೆ ಲೋಕಲಲ್ಲಿ ಸಿಗಲಿಲ್ಲ. ಕಲ್ಕತ್ತಾದಿಂದ ಗೋವಾಕ್ಕೆ ತರಿಸಿ ಗೋವಾಕ್ಕೆ ನಾವು ಗಾಡಿ ಮಾಡ್ಕೊಂಡು ಹೋದದ್ದು. ಅದು ಸಹ ಇಲ್ಲಿಗೆ ಬರುವ ಹೆಚ್ಚಿನ ಡ್ಯಾಮೇಜ್ ಆಗಿದೆ ನಮಗೆ. ಹಾಗಿರುವಾಗ ನಮ್ಮಲ್ಲಿ ದೊಡ್ಡ ಸೈಜ್ ಮೀನಿರುವಾಗ ನಾವು ಅದರಲ್ಲಿ ಹೇಗೆ ರೆಡಿ ಮಾಡಬಹುದಾರದು ಅಂತ ನಾವೊಂದು ಆಲೋಚನೆ ಮಾಡಿಕೊಂಡು ಅದರ ಪ್ಲ್ಯಾನ್ ಮಾಡ್ಕೊಂಡು ಈ ಸರಿ ಒಂದು ಹೊಸ ಪ್ರಾಜೆಕ್ಟ್ ನಾವು ಕೈ ಹಾಕ್ತಿದ್ದೇವೆ. ಮೀನಿನ ಬ್ರೀಡಿಂಗ್. ಹೌದು, ಬ್ರೀಡಿಂಗ್ ಮಾಡಿಕೊಂಡು ಟ್ರೈನಿಂಗು ಇಂಥದ್ದೆಲ್ಲ ವ್ಯವಸ್ಥೆಗಳು ಅದನ್ನು ಖಂಡಿತವಾಗಿ ತಗೊಂಡು ಟ್ರೈನಿಂಗ್ ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ನಿರಂತರ ಸಂಪರ್ಕದಲ್ಲಿದ್ದೇನೆ. ಅವರು ಸಹ ಹೇಳಿದ್ದಾರೆ, ನಿಮ್ಮನ್ನೊಮ್ಮೆ ಬೇರೆ ಕಡೆ ಕರ್ಕೊಂಡು ಹೋಗ್ತೇವೆ, ನೋಡುವ, ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾರೆ. ಹಾಗೆ ನಾವು ಅವರ ಮಾರ್ಗದರ್ಶನ ಪ್ಲಸ್ ನಾವು ಇಬ್ಬರು ಜಂಟಿಯಾಗಿ ಇಟ್ಕೊಂಡು ಮೀನು ಒಂದು ಹೊಸ ಪ್ರಯೋಗಕ್ಕೆ ಕೈ ಹಾಕ್ತಿದ್ದೇವೆ ನಾವು. ಜೊತೆಗೆ ಈ ಮೂಡುಬಿದಿರೆಯ ಪ್ರದೇಶದಲ್ಲಿ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಹೊಸ ಹಣ್ಣಿನ ಗಿಡಗಳನ್ನು ಬೆಳೆಸುವಂತಹ ಜನರು ತುಂಬ ಕಂಡು. ನೀವಿಂಥದ್ದೇನಾದ್ರೂ ಮಾಡುವಂತಹದ್ದು ಯೋಚನೆ ಉಂಟಾ? ಹೇಗೆ? ಹಣ್ಣಿನ ಗಿಡಗಳ ಬಗ್ಗೆ ನಾನು ಜಾಸ್ತಿ ಹೋಗ್ಲಿಲ್ಲ. ಹೌದು, ಕಾರಣ ನೋಡ್ಬೇಕು ಸರ್ ಮುಂದಿನ ದಿನಗಳು. ಈಗ ನಮ್ಮ ಹತ್ರ ಬೇರೆ ಜಾಗ ಇಲ್ಲ, ಇನ್ನು ಬೇರೆ ಕಡೆ ಪರ್ಚೇಸ್ ಏನಾದ್ರು ಮಾಡಿಕೊಂಡು ನೋಡ್ಬೇಕು ಯಾವ ರೂಟ್ ಅಂತ. ಈಗ ನಮ್ಮ ಎಷ್ಟು ಜಾಗ ಆ ಜಾಗವನ್ನು ಫುಲ್ ನಾವು ಯುಟಿಲೈಸ್ ಮಾಡಿದ್ದೇವೆ. ಹೌದು, ಇನ್ನೇನಾದ್ರೂ ಬೇರೆ ಎಲ್ಲಿಯಾದ್ರೂ ನೋಡ್ಬೇಕು. ಹಾಗೆ ನಮ್ಮ ಈ ಸಮಗ್ರ ಕೃಷಿಗಾಗಿ ಮೊನ್ನೆ ಈ ಸರಿದ 2024-25 ಸಾಲಿನ ವಿಕಾ ಸೂಪರ್ ಸ್ಟಾರ್ ರೈತ ಎಂಬ ಪ್ರಶಸ್ತಿಯನ್ನು ಕೂಡ ನೀಡಿ ನಮಗೆ ಗೌರವಿಸಿದ್ದಾರೆ. ಸರಿ, ಒಳ್ಳೆಯದು ರಾಜೇಶ್ ದೇವರಾಜ್ ಅವರೇ. ಮುಖ್ಯವಾಗಿ ಈ ಸಮಗ್ರ ಕೃಷಿ ಅಂತ ಹೇಳುವ ಒಂದು ಪದ್ಧತಿಯಲ್ಲಿ ನೀವು ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದೀರಿ. ಭತ್ತ, ಅಡಿಕೆ, ತೆಂಗು, ಮೀನು, ಕೋಳಿ, ಆಡು, ಜೇನು ಸಾಕಣೆ, ಇದೆಲ್ಲ ರೀತಿಯಲ್ಲಿ ಕೂಡ ಮಾಡಿ ಕೃಷಿಯಿಂದ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.